help. So thank you very much. So today's discussion is all about Article 21, which states about right to life and personal liberty and health. So here, what we need to understand is that Constitution protects its citizens from the oppression, from the atrocities, and the biggest threat to a life is by aggressors. ಸಮಾಜದಲ್ಲಿ ಅಗ್ರೆಸರ್ಸ್ ಇರ್ತಾರೆ, ಕ್ರೈಮ್ ನಡೆಯುತ್ತೆ. ಟು ಪ್ರಿವೆಂಟ್ ದಿ ಕ್ರೈಮ್, ಪೊಲೀಸ್ ಆರ್ ಬೀಂಗ್ ಅಪಾಯಿಂಟೆಡ್, ದ ಸ್ಟೇಟ್ ಏಜೆನ್ಸಿ ಅಂತ ಹೇಳಿ. ಸೊ ದ ಪೊಲೀಸ್ ವಿಲ್ ಆಕ್ಟ್ ಅಕಾರ್ಡಿಂಗ್ ವಿತ್ ದ ಕಾನ್ಸ್ಟಿಟ್ಯೂಷನ್. ನೋಡಿ, ದ ಪೊಲೀಸ್ ವಿಲ್ ಆಕ್ಟ್ ಅಕಾರ್ಡಿಂಗ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಬಿಕಾಸ್ the police agency is being formed out of the constitutional law. The state agency, the police is a state agency which is formed out of the constitutional law, where the citizens' rights, particularly the human rights, if human rights are being violated by anybody, even including the police, then the constitution comes to the aid of its citizens in protecting their human rights. Here, the courts are empowered by the constitution to protect the rights of its citizens. ನೋಡಿ, the courts are empowered. ಕೋರ್ಟು ಆದೇಶವನ್ನ ಮಾಡುತ್ತೆ. ಸುಪ್ರೀಂ ಕೋರ್ಟು ಆದೇಶವನ್ನ ಮಾಡಿದಾಗ ದೇಶದ ಎಲ್ಲಾ ಕೋರ್ಟ್ಗಳು ಸಹ ಅದನ್ನ ಫಾಲೋ ಮಾಡಬೇಕು. ಅದನ್ನ ಯಾವುದೇ ನಿರಾಕರಣೆಯನ್ನ ಮಾಡುವ ಹಾಗಿಲ್ಲ. ಸರ್, ಇದು ಸಂವಿಧಾನದಲ್ಲಿ ಹೇಳಿದ್ಯಾ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಹೌದು, ಸಂವಿಧಾನದಲ್ಲಿ ಹೇಳಿದೆ. ಆರ್ಟಿಕಲ್ 141, ಆರ್ಟಿಕಲ್ 142, ನೋಡಿ, ಆರ್ಟಿಕಲ್ 141, ಆರ್ಟಿಕಲ್ 142 ಅಂಡ್ ಆರ್ಟಿಕಲ್ 144. ಸರ್, ಎಲ್ಲಾ ಸರ್ಕಾರ ಅಧಿಕಾರಿಗಳು, ಎಲ್ಲಾ ನ್ಯಾಯಾಂಗದ ಅಧಿಕಾರಿಗಳು ಕಾನೂನಿಗೆ ಬದ್ಧ ಆಗಿರ್ಬೇಕಾ ಸರ್? ಕಾನೂನು ಏನ್ ಹೇಳುತ್ತೆ, ನ್ಯಾಯಾಲಯಗಳು ಏನ್ ಹೇಳುತ್ತೆ, ಅದನ್ನ ನಾವು ಫಾಲೋ ಮಾಡ್ಬೇಕಾ ಅಂತಂದ್ರೆ, ಹೌದು, ಫಾಲೋ ಮಾಡ್ಬೇಕು. ಸೊ ಅದು ಉಲ್ಲೇಖ ಆಗಿದೆಯಾ ಸರ್? ಉಲ್ಲೇಖ ಆಗಿದೆ. ಲಾ ಆಫ್ ದಿ ಲ್ಯಾಂಡ್ ಅಂತ ಹೇಳಿ, ನೋಡಿ, ಲಾ ಆಫ್ ದಿ ಲ್ಯಾಂಡ್, ಲೆಕ್ಸ್ ಲೋಸಿ ಅಂತ. ಕಾನ್ಸ್ಟಿಟ್ಯೂಷನ್ ಇಸ್ ದಿ ಲಾ ಆಫ್ ದಿ ಲ್ಯಾಂಡ್ ಅಂತ, ರೂಲ್ ಆಫ್ ದಿ ಲಾ ಅಂತ, ನೋಡಿ, ರೂಲ್ ಆಫ್ ಲಾ ಅಂತ. ಅದನ್ನ ಪ್ರತಿಯೊಬ್ರು ಫಾಲೋ ಮಾಡ್ಲೇಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಮಾನವೀಯ ಹಕ್ಕುಗಳನ್ನ ಫಂಡಮೆಂಟಲ್ ರೈಟ್ಸ್ ಮುಖೇನ ಎಲ್ಲಾ ಭಾರತೀಯ ಪ್ರಜೆಗಳಿಗೂ ಸಹ ಕೊಟ್ಟಿದ್ದು, ಅದು ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ ನ್ಯಾಯಾಲಯ ನಾಗರಿಕ ರಕ್ಷಣೆಗೆ ನಿಲ್ಲುತ್ತೆ. ಯಾವ ಆಧಾರದ ಮೇಲೆ ಅಂದ್ರೆ, ಅನುಚ್ಛೇದ 21, ನೋಡಿ, ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸರ್, ನಮಗೆ ಯೂಶಲ್ ಆಗಿ ಪೊಲೀಸ್ ಅವ್ರು ಕಂಡ್ರೆ ಭಯ. ಪೊಲೀಸ್ನವ್ರು ಎಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಾರೋ ಅನ್ನೋ ಭಯ, ಅರೆಸ್ಟ್ ಮಾಡಿ ಎಲ್ಲಿ ನಮ್ಗೆ ಹೊಡೆದ್ ಬಿಡ್ತಾರೋ ಅನ್ನೋ ಭಯ. ಅಂತ ಸಂದರ್ಭದಲ್ಲಿ ನನ್ನ ಒಂದು ವ್ಯಕ್ತಿಗತ ಸ್ವಾತಂತ್ರ್ಯವನ್ನ ನಾನು ಕಾಪಾಡ್ಕೊಬೋದಾ ಸರ್? ನನ್ಗೆ ಊಟವನ್ನ ಕೊಡ್ತಾರ ಸರ್ ಅವರು? ನನಗೆ ಹೊಡಿದಂಗೆ ಇರ್ತಾರ ಸರ್? ನನ್ನ ಕೈಗೆ ಹ್ಯಾಂಡ್ ಕಫ್ ಮಾಡ್ತಾರ ಸರ್? ಮಾಡ್ದಂಗೆ ಇರಕ್ ಸಾಧ್ಯನಾ ಇದೆಯಾ ಸರ್? ಕಾನೂನು ಏನ್ ಹೇಳುತ್ತೆ ಸರ್ ಅಂದಾಗ, ನಾನು ನೋಡಿ, ಆರ್ಟಿಕಲ್ 22 ಅನುಚ್ಛೇದ 22ರಲ್ಲಿ ರೈಟ್ಸ್ ಆಫ್ ಎನ್ ಅರೆಸ್ಟಿ ಬಗ್ಗೆ ಉಲ್ಲೇಖ ಆಗಿದೆ. ಸರ್, ಏನೆಲ್ಲ ರೈಟ್ಸ್ ಆಫ್ ಅರೆಸ್ಟಿ ಸರ್? ಕೆನ್ ಯು ಎಲಾಬ್ರೇಟ್ ಇಟ್ ಫರ್ದರ್ ಅಂತ ಹೇಳಿದ್ರೆ, ಸೊ ಐ ವಿಲ್ ಎಲಾಬ್ರೇಟ್ ಇಟ್. ನಾನು ಅದನ್ನ ಎಲಾಬ್ರೇಟ್ ಮಾಡ್ತೀನಿ. ಏನೆಲ್ಲ ಹೇಳುತ್ತೆ ಸಂವಿಧಾನ, ಏನೆಲ್ಲ ಹೇಳುತ್ತೆ ಅಂತ ನೀವು ಕೇಳಿದ್ರೆ, ಪ್ರಶ್ನೆ ಕೇಳಿದ್ರೆ, ಸೊ ಐ ವಿಲ್ ಟೆಲ್ ಯು ದಿ ಆರ್ಟಿಕಲ್ 22. ಆರ್ಟಿಕಲ್ 22 ಅನ್ನ ತಮ್ಗೆ ಹೇಳ್ತೀನಿ. ಏನ್ ಆರ್ಟಿಕಲ್ 22 ಏನೆಲ್ಲ ಹೇಳುತ್ತೆ ಸರ್? ನೋಡಿ, ಏನೆಲ್ಲ ಹೇಳುತ್ತೆ ಸರ್ ಆರ್ಟಿಕಲ್ 22 ಅಂತಂದ್ರೆ, ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸಸ್ ಅಂತ. ನೋಡಿ,
ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸಸ್. ಅರೆಸ್ಟ್ ಆಗೋ ವಿಚಾರದಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಡಿಟೆನ್ಷನ್ ಮಾಡುತ್ತೆ ಅಂತ, ಅಂದ್ರೆ ಬಂಧಿಸಲಾಗುತ್ತೆ ಅಂತ. ಯಾವ್ಯಾವೆಲ್ಲ ಸಂದರ್ಭದಲ್ಲಿ ಬಂಧಿಸಲಾಗುತ್ತೆ, ಯಾವ್ಯಾವೆಲ್ಲ ಸಂದರ್ಭದಲ್ಲಿ ದಸ್ತಗಿರಿಯ ರಕ್ಷಣೆಯನ್ನ ಸಂವಿಧಾನ ನೀಡುತ್ತೆ ಅನ್ನೋ ವಿಚಾರದಲ್ಲಿ ನಾವು ಮೊದಲು ಅನುಚ್ಛೇದ 22ರಲ್ಲಿ ಅರ್ಥ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನೋಡಿ, ನೋ ಪರ್ಸನ್ ಇಸ್ ಅರೆಸ್ಟೆಡ್ shall be detained in custody without being informed as soon as may be of the grounds for such arrest, nor shall be denied the right to consult or to be defended by a legal practitioner of his choice. ಯಾವುದೇ ವ್ಯಕ್ತಿಯನ್ನ ಯಾವ ಒಂದು ಗ್ರೌಂಡ್ ಮೇಲೆ ಆ ವ್ಯಕ್ತಿಯನ್ನ ದಸ್ತಗಿರಿ ಮಾಡ್ತಾ ಇದ್ದಾರೆ, ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ತಿಳಿಸ್ದೆ ಅವನನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಒಂದ್ ವೇಳೆ ಅರೆಸ್ಟ್ ಮಾಡದಂತ ಸಂದರ್ಭದಲ್ಲೂ ನೋಡಿ ಅವನಿಗೆ ಒಬ್ಬ ವಕೀಲನ್ನ ಕೊಡ್ಬೇಕಾಗ್ತದೆ. he shall be not be denied. ನೋಡಿ, ಅವನು ತನ್ನ ಹಕ್ಕನ್ನ ರಕ್ಷಣೆಯನ್ನ ಮಾಡ್ಕೊಬೇಕು. ನೋಡಿ, ಆರ್ಟಿಕಲ್ 21 ಈಸ್ ರಿಲೇಟೆಡ್ ಟು ಆರ್ಟಿಕಲ್ 22. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಆರ್ಟಿಕಲ್ 21 ಏನಂತ ಹೇಳುತ್ತೆ, ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಹೇಳುತ್ತೆ. ನನ್ನ ಜೀವವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಂವಿಧಾನ ರಕ್ಷಣೆಯನ್ನ ಕೊಡ್ತದೆ. ಜೀವವನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಸಂವಿಧಾನ ಅವಕಾಶವನ್ನ ಕೊಡ್ತದೆ. ನನ್ನ ಒಂದು ಸ್ವಾತಂತ್ರ್ಯ, ಪೊಲೀಸ್ನವರು ಅರೆಸ್ಟ್ ಮಾಡ್ಬಿಟ್ಟಾಗ ನನ್ನ ವ್ಯಕ್ತಿಗತ ಸ್ವಾತಂತ್ರ್ಯ ಅವಾಗೇನಾಗುತ್ತೆ, ಕುಂಠಿತವಾಗುತ್ತೆ. ನಾನು ಎಲ್ಲೂ ಓಡಾಡ್ಲಿಕ್ಕೆ ಆಗಲ್ಲ. ಕೂತ್ಕೊಳ್ಳಪ್ಪ ಅಲ್ಲಿ ಅಂತಾರೆ. ನೋಡ್ರಿ ಅವನೆಲ್ಲೂ ಹೋಗ್ಬಾರ್ದು, ಆ ರೀತಿಲಿ ಅವನನ್ನ ಬಂದೋಬಸ್ತ್ ಮಾಡ್ರಿ, ಅಲ್ಲಿ ಕೂತ್ಕೊಡ್ರಿ ನೀವು ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಕುತ್ಕೋಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು. ಸಂವಿಧಾನ ನಿಮ್ಮ ಹಕ್ಕುಗಳನ್ನ ಕಾಪಾಡುತ್ತೆ. ನೋಡಿ, ಆರ್ಟಿಕಲ್ 21 ಅಡಿಯಲ್ಲಿ ಯುವರ್ ರೈಟ್ ಆಫ್ ಲೈಫ್ ಅಂಡ್ ರೈಟ್ ಆಫ್ ಲಿಬರ್ಟಿ, ಫ್ರೀಡಮ್ ಆಫ್ ಲಿಬರ್ಟಿ ವಿಲ್ ಬಿ ಪ್ರೊಟೆಕ್ಟೆಡ್. ನೋಡಿ, ಸೊ ಹಾಗಾಗಿ ನೀವು ಯಾವುದೇ ಒಬ್ಬ ವಕೀಲನ ಕಾಂಟ್ಯಾಕ್ಟ್ ಮಾಡೋಕೆ ಅವಕಾಶವನ್ನ ಪೊಲೀಸ್ನವರು ಒದಗಿಸ್ಕೊಡ್ಬೇಕಾಗುತ್ತೆ. ನೋಡಿ, ಯು ವಿಲ್ ಬಿ ಪ್ರೊವೈಡೆಡ್ ಎ ಲೀಗಲ್ ಪ್ರಾಕ್ಟಿಷನರ್ ಆಫ್ ಯುವರ್ ಚಾಯ್ಸ್ ಟು ಡಿಫೆಂಡ್ ಯುವರ್ ರೈಟ್ಸ್ ಅಂತೇಳಿ. ವೇರ್ ಎವರ್ ದೇರ್ ಇಸ್ ಅ ರೈಟ್ಸ್ ವಿ ಕ್ಯಾನ್ ಫೈಟ್ ಫಾರ್ ಯು ಅಂತ ಲಾಯರ್ಸ್ ಹೇಳ್ತಾರೆ. ನಿಮ್ಗೆ ಹಕ್ಕಿದ್ಯಾ, ವಿ ವಿಲ್ ಫೈಟ್ ಫಾರ್ ಯು. ಸೊ ಇಫ್ ಯು ಆರ್ ಅರೆಸ್ಟೆಡ್, so here constitution says that you should not be denied to consult, right in consulting a lawyer of your choice ಅಂತ. ಪುರುಷೋತ್ತಮ್ ಸರ್ ಬನ್ನಿ ಸರ್, ನಾನು ಇಲ್ಲಿ ಸ್ಟೇಷನ್ ಇದ್ದೀನಿ, ನೀವು ನನ್ನನ್ನು ಈ ಕಡೆ ಇಂಥ ಸ್ಟೇಷನ್ ಪೊಲೀಸ್ನವರು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ನೀವು ಬರ್ಬೇಕು ಬನ್ನಿ ಸರ್ ನನಗೆ ಅಂತ ನೀವು ಫೋನ್ ಮಾಡಿ ಹೇಳಿದ್ರೆ ತಕ್ಷಣ ಓಡ್ ಬರ್ತೀನಿ ನಾನು. ನೋಡಿ, ವೇರ್ ಯುವರ್ ಲೈಫ್ ಅಂಡ್ ಲಿಬರ್ಟಿ, ನೋಡಿ ವೇರ್ ಲೈಫ್ ಅಂಡ್ ಯುವರ್ ಪರ್ಸನಲ್ ಲಿಬರ್ಟಿ, ನೋಡಿ ವೈಯಕ್ತಿಕವಾದಂತಹ ಸ್ವಾತಂತ್ರ್ಯ ಅಂತ. ನಾನು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದ್ವೆ ಮಾಡ್ಕೊಳ್ಳುವಂಥದ್ದು ಇಟ್ಸ್ ಮೈ ಪರ್ಸನಲ್ ಲಿಬರ್ಟಿ ಅಂತ. ನನಗೆ ಮೂಲಭೂತ ಸೌಕರ್ಯಗಳು ಅದನ್ನ ಒದಗಿಸುವಂಥದ್ದು ರಾಜ್ಯದ ಒಂದು ಕರ್ತವ್ಯವಾಗಿದ್ದು, ನನಗೆ ಮೂಲಭೂತ ಹಕ್ಕುಗಳು ಸಿಗ್ದಲೇ ಇದ್ದಂತ ಪಕ್ಷದಲ್ಲಿ ಆ ಹಕ್ಕುಗಳನ್ನ ಕೊಡಿಸುವಂತ ಜವಾಬ್ದಾರಿ ನ್ಯಾಯಾಲಯಗಳದಾಗಿರುತ್ತೆ. ಎಷ್ಟೋ ಸಲ ಕರೋನಾ ಟೈಮ್ನಲ್ಲೂ, ಕೋವಿಡ್ ಟೈಮ್ನಲ್ಲೂ ಸಹ ಸಾಕಷ್ಟು ತೀರ್ಪುಗಳಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶಿಸಿ, ಸರ್ಕಾರದ ಒಂದು ಕಾರ್ಯಾಂಗ ವ್ಯವಸ್ಥೆಯ ಮಧ್ಯಪ್ರವೇಶಿಸಿ ಹಕ್ಕುಗಳನ್ನ ಕೊಟ್ಟಿದೆ. ರೈಟ್ ಟು ಲೈಫ್ ವಿಚ್ ಇನ್ಕ್ಲೂಡ್ಸ್ ರೈಟ್ ಟು ಹ್ಯಾವ್ ಅ ಡಿಗ್ನಿಫೈಡ್ ಲೈಫ್ ಅಂತ, ಗೌರವಯುತವಾಗಿ ನೀವು ಜೀವನವನ್ನ ಮಾಡಬಹುದು ಅಂತ. ರೈಟ್ ಟು ಲಿವ್ ಇನ್ ಎ ಹೆಲ್ತಿ ಎನ್ವಿರಾನ್ಮೆಂಟ್ ಅಂತ, ರೈಟ್ ಟು ಹ್ಯಾವ್ ಅ ಪ್ರಾಪರ್ ಟ್ರೀಟ್ಮೆಂಟ್ ಅಂತ. ನೋಡಿ,
ಎಷ್ಟು ಚೆನ್ನಾಗಿದೆ. ರೈಟ್ ಟು ಹ್ಯಾವ್ ಅ ಪ್ರಾಪರ್ ಟ್ರೀಟ್ಮೆಂಟ್, ರೈಟ್ ಟು ಎಜುಕೇಶನ್, ರೈಟ್ ಟು ಹ್ಯಾವ್ ಅ ಶೆಲ್ಟರ್. ನಿಮ್ಮ ಮೂಲಭೂತ ಹಕ್ಕು ರೋಟಿ, ಮಕಾನ್, ಕಪಡ, ಈ 3 ಏನು ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ ಅಥವಾ ಬೇಸಿಕ್ ನೀಡ್ಸ್ ಅಂತ ಕರಿತೀವಿ, ಅವ್ ಎಲ್ಲವನ್ನು ಕೊಡುವಂಥದ್ದು. ಆರ್ಟಿಕಲ್ 21A explains about a right to education. ನೋಡಿ, right to life which extends to right to education. ಪೊಲೀಸ್ನವರು ಕರ್ಕೊಂಬಂದ್ರು ತಕ್ಷಣ ಜಡ್ಜ್ ಸಾಹೇಬ್ರು ಕೇಳ್ತಾರೆ, ಪೊಲೀಸ್ನವ್ರು ಏನ್ರ ಹೊಡೆದ್ರೇನ್ರಿ? ಪೊಲೀಸ್ನವ್ರು ದಸ್ತಗಿರಿ ಮಾಡ್ದಾಗ್ಲೂನು ಸಂವಿಧಾನ ನಿಮ್ ಹಿಂದೆ ನಿಂತಿರುತ್ತೆ. ಇಟ್ ಈಸ್ ಪ್ರೊಟೆಕ್ಟಿಂಗ್, ನೋಡಿ, ಇಟ್ ಈಸ್ ಗಾರ್ಡಿಂಗ್ ಯು, ಇಟ್ ಈಸ್ ಗಾರ್ಡಿಂಗ್ ಯುವರ್ ಪರ್ಸನಲ್ ರೈಟ್. ವಾಟ್ ಈಸ್ ದಟ್ ಪರ್ಸನಲ್ ರೈಟ್? ಪರ್ಸನಲ್ ಲಿಬರ್ಟಿ. ನೋಡಿ, ಪರ್ಸನಲ್ ಲಿಬರ್ಟಿ ಅಂತ. ನೀವು ವಿಚಾರಣಾಧೀನ ಕೈದಿಗಳಾಗ್ರಿ ಅಥವಾ ನೀವು ಕನ್ವಿಕ್ಟೆಡ್ ಆಗ್ಲಿ, ಕನ್ವಿಕ್ಷನ್ ಆಗ್ಬಿಟ್ಟು ನಿಮ್ಗೆ ಶಿಕ್ಷೆಗೆ ಗುರಿ ಆಗಿರೋಂತ ಕೈದಿಗಳಾದ್ರೂ ನಿಮ್ಗೆ ಸರಿಯಾದಂತ ಊಟದ ವ್ಯವಸ್ಥೆಯನ್ನ ಮಾಡ್ಬೇಕು ಸರ್ಕಾರ. ನಿಮ್ಗೆ ನೀವು ಕಾಯಿಲೆ ಬಿದ್ರೆ ಕಾಯಿಲೆ ವಿಚಾರವಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು. ನಾವ್ ಎಷ್ಟು ಸರಿ ಕೇಳಿದೀವಿ. ಏನಂತ ಕೇಳಿದೀವಿ ಅಂತಂದ್ರೆ, ನಮ್ಗೆ ಟ್ರೀಟ್ಮೆಂಟ್ ಅನ್ನ ತಗೊಳಕ್ ಆಗ್ತಾ ಇಲ್ಲ ನೋಡಿ, ಇದೊಂದು ಯಾವ್ದೋ ಸ್ಕ್ಯಾನಿಂಗ್ ಮಾಡಿಸ್ಬೇಕು, ನಮ್ಮ ಹತ್ರ ಹಣ ಇಲ್ಲ ಅಂದಾಗ ಎಷ್ಟೋ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪೊಲೀಸ್ನವ್ರ ಹತ್ರ ಹೋಗಿ ಕೇಳ್ಕೊಂಡು ಜೈಲ್ಗೆ ಹೋಗಿ ಯಾವುದೋ ಒಂದು ಕೇಸನ್ನ ಹಾಕ್ಸ್ಕೊಂಡು ಜೈಲ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಗಳನ್ನ ತಗೊಂಡಿರುವಂತದ್ದು ನಾವು ಕೇಳಿರುವಂತದ್ದು ಆಗಿರ್ತದೆ. ನೀವು ಹೋಟೆಲ್ ಅಲ್ಲಿ ಹೋದಾಗ ಮೆನು ಇರ್ತದೆ, ಏನೇನೆಲ್ಲ ತಿಂಡಿ ಇವತ್ ಮಾಡಿದ್ದಾರೆ ಅಂತ ಹೇಳಿ. ಅದೇ ರೀತಿಯಾದಂತ ತಿಂಡಿಗಳನ್ನ ಜೈಲ್ನಲ್ಲೂ ತಾವು ನೋಡ್ತೀರಿ. ಮಂಡೇ ಏನು, ಟ್ಯೂಸ್ಡೇ ಏನು, ವೆನ್ಸ್ಡೇ ಏನು, ಥರ್ಸ್ಡೇ ಏನು, ಶುಕ್ರವಾರ ಏನು ಫುಡ್ ಐಟಮ್, ಶನಿವಾರ ಏನ್ ಐಟಮ್, ಭಾನುವಾರ ಏನೇನು. ಇವನು ಜೀವಾವಧಿ ಶಿಕ್ಷೆಗೆ ಒಳಪಟ್ಬಿಟ್ಟಿರ್ತಾನೆ. ಆ ಸಂದರ್ಭದಲ್ಲೂ ಅವನಿಗೂ ಮರಣದಂಡನೆ ಶಿಕ್ಷೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವನನ್ನ ಏಕಾಂತ ಬಂಧನದಲ್ಲಿ ಇಡಬಾರ್ದು, ಅದು ಕನ್ಫರ್ಮ್ ಆಗೋವರೆಗೂ ಅಂತ. ಅವನು ಸಾಲಿಟರಿ ಕನ್ಫೈನ್ಮೆಂಟ್ ಏನು ಗೌರವಾನ್ವಿತ ಗವರ್ನರ್ ಅನ್ನ ಅಥವಾ ಪ್ರೆಸಿಡೆಂಟ್ ಅನ್ನ, ರಾಷ್ಟ್ರಪತಿಯನ್ನ ಏನು ಅವ್ರಿಗೆ ಒಂದು ಅರ್ಜಿಯನ್ನ ಹಾಕುವಂತದ್ದು, ಮರ್ಸಿ ಪಿಟಿಷನ್ ಅನ್ನ ಫೈಲ್ ಮಾಡೋದಕ್ಕೆ ಅವಕಾಶವನ್ನ ಕೊಡಿಸ್ಬೇಕು. ನೋಡಿ, ಶಿಕ್ಷೆಕ್ಕಿಂತ ಮುಂಚೆ ವಿಚಾರಣೆ ನಡೀತಾ ಇರ್ಬೇಕಾದ್ರೆ ಶಿಕ್ಷೆ ಗುರಿಪಡಿಸಿದ ಮೇಲೆ ಸಹ ನಿಮ್ಮ ಹಕ್ಕುಗಳನ್ನ ಕಾಪಾಡ್ತಾ ಇರುತ್ತೆ ಸಂವಿಧಾನ. ನೀವು ಪೆರೋಲ್ ಮೇಲೆ ಹೋಗುವಂತದ್ದು, ನಿಮ್ಮ ನೆಂಟರು ಅಥವಾ ನಿಮ್ಮ ರಿಲೇಟಿವ್ಸ್ಗೆ ತೊಂದರೆ ಆಯ್ತು, ನಿಮ್ಮ ಸಂಬಂಧಿಕರಲ್ಲಿ ತೊಂದರೆ ಆಯ್ತು ಅಂದಾಗ ನೀವು ಶಿಕ್ಷೆಗೆ ಒಳಪಟ್ಟಿದ್ದಂತ ಸಂದರ್ಭದಲ್ಲೂ ಸಹ ನೀವು ನಿಮ್ಮ ಏನು ಕುಟುಂಬಸ್ಥರನ್ನ ಹೋಗಿ ಭೇಟಿ ಮಾಡಿ ಅವರ ಆರೋಗ್ಯ ಕ್ಷೇಮವನ್ನ ನೋಡುವಂತ ಅಧಿಕಾರ ನಿಮ್ಗಿರುತ್ತೆ. ಯು ಹ್ಯಾವ್ ಅ ಪರ್ಸನಲ್ ಲಿಬರ್ಟಿ. ನೋಡಿ, ವ್ಯಕ್ತಿಗತ ಸ್ವಾತಂತ್ರ್ಯ, ರೈಟ್ ಟು ಲೈಫ್ ವಿಚ್ ಎಕ್ಸ್ಟೆಂಡ್ ಟು ದಾಟ್ ಲೆವೆಲ್ ಅಂತ. ಇಟ್ ಈಸ್ ಹ್ಯಾವಿಂಗ್ ಅ ವೈಡ್ ಆಂಪ್ಲಿಟ್ಯೂಡ್ ಅಂತ ಹೇಳಿ ಆರ್ಟಿಕಲ್ 21 ಇಸ್ ದಿ ಹಾರ್ಟ್ ಅಂಡ್ ಸೋಲ್ ಅದು ಅಂತಾನು ಹೇಳ್ಬೋದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ರೈಟ್ ಟು ಲೈಫ್, ನೋಡಿ, ರೈಟ್ ಟು ಲೈಫ್ ವಿಚ್ ಎಕ್ಸ್ಟೆಂಡ್ಸ್ ಟು ರೈಟ್ ಅಗೇನ್ಸ್ಟ್ ದಿ ಆರ್ಬಿಟ್ರರಿ ಅರೆಸ್ಟ್ ಅಂತ ಹೇಳಿ. ಆರ್ಬಿಟ್ರರಿ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸಸ್ ಅಂತ. ಒಬ್ಬ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡಿರ್ತಾರೆ, ಅವನನ್ನ ಎಲ್ಲಿ ನೋಡ್ತಾರೆ ಅಂತಂದ್ರೆ ರೈಲ್ವೆ ಟ್ರ್ಯಾಕ್ ಮೇಲೆ ನೋಡ್ತಾರೆ. ರೈಲ್ವೆ ಟ್ರ್ಯಾಕ್ ಮೇಲೆ ನೋಡಿದಾಗ ಕೈಗೆ ಹ್ಯಾಂಡ್ ಕಫ್ ಹಾಕಿರುತ್ತೆ. ಆ ವ್ಯಕ್ತಿಯನ್ನ ಪೋಸ್ಟ್ ಮಾರ್ಟಂಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ತಿಳಿದು ಬರುತ್ತೆ ಸಾಕಷ್ಟು ಅವನು ಹೊಡೆತವನ್ನ ತಿಂದಿದ್ದಾನೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಆ ಮೃತ ವ್ಯಕ್ತಿಯ ಸಂಬಂಧಿಕರು ದಾವೆಯನ್ನ ಸಲ್ಲಿಸಿದಾಗ ಕೋರ್ಟಿನ ಮೊರೆ ಹೋದಂತ ಸಂದರ್ಭದಲ್ಲಿ ಇವರು ಪೊಲೀಸ್ ಅಟ್ರಾಸಿಟಿಯನ್ನ ಸತ್ತಿರುವಂತದ್ದು ಸಾಬೀತಾಗಿ
ಸರ್ಕಾರದ ವಿರುದ್ಧ ನೀವು ದಂಡವನ್ನ ಕಟ್ಟಬೇಕು ಅಂತ ಹೇಳಿ ದಂಡವನ್ನ ಕಟ್ಟಿಸಿದೆ ನ್ಯಾಯಾಲಯ ನೋಡಿ. ಸೊ ಹಾಗಾಗಿ ರೈಟ್ ಟು ಲೈಫ್ ವಿಚ್ ಎಕ್ಸ್ಟೆಂಡ್ಸ್ ನೋಡಿ, ನಮ್ಗೆ ಈ ಬ್ರಾಡ್ ಸ್ಪೆಕ್ಟ್ರಮ್ ಅಂತ, ನೀವು ಇಂಜೆಕ್ಷನ್ ಅನ್ನ ತಗೊಳಕಂತ ಹೋದಂತ ಸಂದರ್ಭದಲ್ಲಿ ನೋಡ್ರಿ ಸರ್, ಇದು ಇಂಜೆಕ್ಷನ್ ಇದೆಯಲ್ಲ, ದಿಸ್ ಇಂಜೆಕ್ಷನ್ ಇಸ್ ಅ ಬ್ರಾಡ್ ಸ್ಪೆಕ್ಟ್ರಮ್ ಅಂತ. ಸೊ ವಿಚ್ ಕ್ಯೂರ್ಸ್ ದಿ ಅದರ್ ಡಿಫೆಕ್ಟ್ಸ್ ಆಲ್ಸೋ ಅಂತಾರೆ, ಅದರ್ ಕೈಂಡ್ ಆಫ್ ಎನ್ ಏಲ್ಮೆಂಟ್ಸ್ ಆಲ್ಸೋ ಅಂತ. ಈಗ ನಾನೇನ್ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಇದರಿಂದ ನಿಮ್ಗೆ ಬೇರೆ ಯಾವ್ದಾರ ಸಮಸ್ಯೆ ಇದ್ರೆ, ಯಾವ್ದೋ ಒಂದು ಸಮಸ್ಯೆ ಅಂತ ಹೋಗಿರ್ತೀರ, ತಲೆನೋವು ಅಂತ ಹೋಗಿರ್ತೀರಿ, ತಲೆನೋವು ಜೊತೆಗೆ ಮೈಕೈ ನೋವು ಹೋಗ್ಬಿಡುತ್ತೆ ನೋಡಿ. ಪ್ಯಾರಾಸೆಟಮಾಲ್, ಇಟ್ ಇಸ್ ಎ ಜನರಿಕ್ ಮೆಡಿಸನ್ ಹ್ಯಾವಿಂಗ್ ಎ ಬ್ರಾಡರ್ ಸ್ಪೆಕ್ಟ್ರಮ್, ಬ್ರಾಡರ್ ಸ್ಪೆಕ್ಟ್ರಮ್ ಅಲ್ಲಿ ವರ್ಕ್ ಆಗ್ತದೆ. ಸೊ ಹಿಯರ್ ಆರ್ಟಿಕಲ್ 21, ಇಟ್ ಈಸ್ ಹ್ಯಾವಿಂಗ್ ಎ ವೈಡ್ ಆಂಪ್ಲಿಟ್ಯೂಡ್ ವಿಚ್ ಹ್ಯಾವಿಂಗ್ ಅ ವೈಡರ್ ಇಂಟರ್ಪ್ರಿಟೇಷನ್ ನೋಡಿ. ದೇರ್ ಆರ್ ಮೆನಿ ಎನ್ ನಂಬರ್ ಆಫ್ ಕೇಸಸ್, ಸಾಕಷ್ಟು ಓದ್ತಾ ಹೋದ್ರೆ ಆ ಕೇಸ್ಗಳು ನಿಲ್ಲದೇ ಇಲ್ಲ, ಅಷ್ಟು ಪ್ರಕರಣಗಳಲ್ಲಿ ಈ ಆರ್ಟಿಕಲ್ ಅನ್ನ ವ್ಯಾಖ್ಯಾನವನ್ನ ಕೋರ್ಟ್ ಮಾಡ್ತಾ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಆರ್ಟಿಕಲ್ 22 ಅಲ್ಲಿ ರೈಟ್ಸ್ ಆಫ್ ಎನ್ ಅರೆಸ್ಟಿ ಅಂತ, ರೈಟ್ಸ್ ಆಫ್ ಎ ಡಿಟೈನಿ ಅಂತ, ಒಬ್ಬ ವ್ಯಕ್ತಿ ಬಂಧನ ಆದಂತ ಸಂದರ್ಭದಲ್ಲಿ ಏನೆಲ್ಲ ರೈಟ್ಸ್ ಅನ್ನ ಪಡ್ಕೊಂತಾನೆ ಅಂದ್ರೆ ನೋಡಿ, ಎವ್ರಿ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಅಂಡ್ ಡಿಟೈನ್ ಇನ್ ಕಸ್ಟಡಿ ಶಾಲ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ದ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ವಿತಿನ್ ಎ ಪೀರಿಯಡ್ ಆಫ್ 24 hours of such arrest, excluding the time necessary for the journey from the place of arrest to the court of the magistrate, and no such person shall be detained in custody beyond the set period without the authority of the magistrate ಅಂತ. ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸ್ನವರು ಮೆಡಿಕಲ್ ಅನ್ನ ಮಾಡಿಸ್ತಾರೆ. ಅರೆಸ್ಟ್ ಮಾಡಿ ಒಂದು ಕ್ಷಣದಿಂದ 24 ಗಂಟೆ ಒಳಗೆ ಆ ಕನ್ಸರ್ನ್ ಪೊಲೀಸ್ನವರು, ಆ ಕನ್ಸರ್ನ್ ಪೊಲೀಸ್ ಜೂರಿಸ್ಡಿಕ್ಷನ್ ಬರುವಂತ ಮ್ಯಾಜಿಸ್ಟ್ರೇಟ್ ಯಾರಿರ್ತಾರೆ ಅವರ ಮುಂದೆ ಹಾಜರನ್ನ ಪಡಿಸ್ಬೇಕಾಗುತ್ತೆ. ನೋಡಿ, ಇಂತ ಒಬ್ಬ ವ್ಯಕ್ತಿಯನ್ನ, ಇವನು ಈ ತರ ಒಂದು ಅಪರಾಧವನ್ನ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಇದೆ ಇವನ ಮೇಲೆ. ಸೊ ಹಾಗಾಗಿ ನಾವು ಇವನ್ನ ಬಂಧಿಸಿ ಕರ್ಕೊಂಡ್ ಬಂದಿದ್ದೀವಿ ಅಂತ ಹೇಳಿ ಪೊಲೀಸ್ನವ್ರು 24 ಗಂಟೆ ಒಳಗೆ ಆ ವ್ಯಕ್ತಿಯನ್ನ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ, ಆ ಜೂರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಬಂದು ನಿಂತ್ಕೋಬೇಕಾಗತ್ತೆ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಒಂದೊಂದು ಕೋರ್ಟ್ ಅಲಾಟ್ ಆಗಿರುತ್ತೆ ನೋಡಿ. ನಮ್ಮ ಏರಿಯಾದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂತ ನಾವು ನೋಡ್ತೀವಿ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ನೋಡ್ತೀವಿ. ಆ ಏರಿಯಾದಲ್ಲಿ ಒಂದೊಂದು ಕ್ಲಿನಿಕ್ ಇರುತ್ತೆ, ಒಂದೊಂದು ಆರೋಗ್ಯ ಕೇಂದ್ರ ಅಂತ ಇರ್ತದೆ. ಅದೇ ರೀತಿಯಲ್ಲಿ ಒಂದೊಂದು ಏರಿಯಾಗೆ ಒಂದೊಂದು ಪೊಲೀಸ್ ಸ್ಟೇಷನ್ ಮಾಡ್ಕೊಂಡಿದ್ದು, ಇಷ್ಟು ಏರಿಯಾಗೆ ಈ ಒಂದು ಮ್ಯಾಜಿಸ್ಟ್ರೇಟ್ನವರು ಅದ ಒಂದು ಕಾರ್ಯವ್ಯಾಪ್ತಿ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿರ್ತದೆ. ಸೊ ಆ ಒಂದೊಂದು ಪೊಲೀಸ್ ಸ್ಟೇಷನ್ ಅವರು ಒಂದೊಂದು ಮ್ಯಾಜಿಸ್ಟ್ರೇಟ್ಗೆ ಅಟ್ಯಾಚ್ ಆಗಿರ್ತಾರೆ. ಸೊ ಅವರ ಮುಂದೆ ಹೋಗಿ ಪೊಲೀಸ್ನವರು ದಸ್ತಗಿರಿ ಮಾಡಿರುವಂತ ವ್ಯಕ್ತಿಯನ್ನ ನಿಲ್ಲಿಸ್ತಾರೆ ನೋಡಿ. ಸೊ ಆ ಸಂದರ್ಭದಲ್ಲೂ ಸಹ ನೋಡಿ, ಅವರ ಒಂದು ವ್ಯಕ್ತಿಗತ ಒಂದು ಸ್ವಾತಂತ್ರ್ಯ ಧಕ್ಕೆ ಆಗದಂಗೆ ನೋಡ್ಕೋಬೇಕಾಗತ್ತೆ. ಅವನು ಓಡೋಗ್ತಾನೆ ಅಂದ ಸಂದರ್ಭದಲ್ಲಿ ಮಾತ್ರ there is a chances of fleeing from the justice, or he may escape from the arrest ಅಂತ ಪೊಲೀಸ್ನವ್ರಿಗೆ ಅನಿಸ್ತಾ ಅಂತ ಸಂದರ್ಭದಲ್ಲಿ ಮಾತ್ರ ಹ್ಯಾಂಡ್ ಕಫ್ ನ ಹಾಕ್ತಾರೆ. ಇಲ್ಲ ಅಂದ ಸಂದರ್ಭದಲ್ಲಿ ಹ್ಯಾಂಡ್ ಕಫ್ ಹಾಕೋ ಹಾಗಿಲ್ಲ ನೋಡಿ. ಇಟ್ ಈಸ್ ದಿ a kind of a guidelines issued by the Supreme Court. In what case ಅಂತಂದ್ರೆ DK ಬಸ್ಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಅಂತ ಹೇಳಿ, DK ಬಸ್ಸು ಪ್ರಕರಣದಲ್ಲಿ ಗೈಡ್ಲೈನ್ಸ್ ಆಫ್ ಅರೆಸ್ಟ್ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಅಲ್ಲಿ ನೀವು ಈ ಎಲ್ಲ ಒಂದು ವಿಚಾರವನ್ನ ನೋಡ್ತೀರಿ ನೋಡಿ. ನಥಿಂಗ್ ಇನ್ ಕ್ಲಾಸ್ 1 and 2 shall apply to any person who for the time being is an enemy alien ನೋಡಿ. Here a kind of a reservation or kind of a privilege is being also given to a foreigner ನೋಡಿ. ಈ ಒಂದು ಏನು ನಾನು ಹೇಳಿದ್ನಲ್ಲ, ಏನು ಯಾರನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ ಗ್ರೌಂಡ್ಸ್ ಇಲ್ದಲೆ, ಮತ್ತು ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 24 ಗಂಟೆ ಅವ್ರನ್ನ ಮುಂದೆ ಹಾಜರುಪಡಿಸ್ಬೇಕು ಅನ್ನೋದು ಯಾರಿಗೆ ಅಪ್ಲೈ ಆಗುತ್ತೆ ನೋಡಿ. ನಥಿಂಗ್ ಇನ್ ಕ್ಲಾಸಸ್ 1 and 2 shall apply to any person who for the time being is an enemy alien ನೋಡಿ. ಶತ್ರು ರಾಷ್ಟ್ರದ
ಒಬ್ಬ ಆಗುವಂತಕ್ಕನಿಗೂ ಸಹ ಇದು ಅಪ್ಲೈ ಆಗ್ತದೆ ಅಂತ ಹೇಳ್ತೀವಿ ನೋಡಿ. ಟು ಎನಿ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಆರ್ ಡಿಟೈನ್ಡ್ ಅಂಡರ್ ಎನಿ ಲಾ ಪ್ರೊವೈಡಿಂಗ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ. ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲೂ ಸಹ ಇದು ಅಪ್ಲೈ ಆಗುತ್ತೆ. ಈವನ್ ಎ ಪರ್ಸನ್ ಇಸ್ ಬೀಯಿಂಗ್ ಅರೆಸ್ಟೆಡ್ ಇನ್ ದ ಟಾಡಾ ಕೇಸ್ ನೋಡಿ, ಟಾಡಾ ಕೇಸ್ ಅಂತ, NIA ಕೇಸ್ ಅಂತ, ನ್ಯಾಷನಲ್ ಏಜೆನ್ಸಿ ಅಂತ, ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಕೇಸ್ಗಳಲ್ಲಿ ಸಹ ಇದು ಅಪ್ಲೈ ಆಗ್ತದೆ ಅಂತ, ಅವ್ರಿಗೂ ಸಹ ಸಂವಿಧಾನ ರಕ್ಷಣೆಯನ್ನ ಕೊಡ್ತದೆ ಅಂತ ನೋಡಿ. ನೋ ಲಾ ಪ್ರೊವೈಡಿಂಗ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್ ಶಾಲ್ ಆಥರೈಸ್ ದ ಡಿಟೆನ್ಷನ್ ಆಫ್ ಎ ಪರ್ಸನ್ ಫಾರ್ ಎ ಲಾಂಗರ್ ಪೀರಿಯಡ್ ದ್ಯಾನ್ 3 months ನೋಡಿ. ಸಾಹೇಬ್ರು ಮುಂದೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಸಾಹೇಬ್ರು ಎಷ್ಟು ದಿನದವರೆಗೂ ಜೇಸಿಲಿ ಅವ್ರನ್ನ ಇರಿಸಬಹುದು ಅಂತಂದ್ರೆ ನಾಟ್ ಲೆಸ್ ದ್ಯಾನ್ ನೋಡಿ 3 months ಅಂತಾರೆ. 15 days ಕಸ್ಟಡಿಯನ್ನ ಕೊಡ್ತಾರೆ. ಜುಡಿಷಿಯಲ್ ಕಸ್ಟಡಿಗೆ ಜೆಸಿಗೆ ಕೊಡುವಂತದ್ದು 15 days ಆಗಿರುತ್ತೆ ನೋಡಿ. ನೋ ಲಾ ಪ್ರೊವೈಡಿಂಗ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್ ಶಾಲ್ ಆಥರೈಸ್ ದ ಡಿಟೆನ್ಷನ್ ಆಫ್ ಎ ಪರ್ಸನ್ ಫಾರ್ ಎ ಲಾಂಗರ್ ಪೀರಿಯಡ್ ದ್ಯಾನ್ 3 months ಅಂತ. ಈವನ್ ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಅಂತ ಹೇಳಿ ಟೆರರಿಸ್ಟ್ಗಳನ್ನ ನೀವು ಅರೆಸ್ಟ್ ಮಾಡಿದ್ರು ಅವ್ರನ್ನ ಮಿನಿಮಮ್ ಅಂತಂದ್ರೆ 3 months ಅನ್ನ ಅವ್ರಿಗೆ ಕಸ್ಟಡಿಗೆ ಕೊಡಬಹುದು. ಜುಡಿಷಿಯಲ್ ಕಸ್ಟಡಿ, ಜೆಸಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿ, PC ಅಂದ್ರೆ ಪೊಲೀಸ್ ಕಸ್ಟಡಿ ಅಂತ ಹೇಳಿ ನೋಡಿ. PC ಅಂದ್ರೆ ಪೊಲೀಸ್ ಕಸ್ಟಡಿ, ಜೆಸಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿ. ಜುಡಿಷಿಯಲ್ ಕಸ್ಟಡಿಗೆ ಮ್ಯಾಕ್ಸಿಮಮ್ ಅಂತಂದ್ರೆ 3 months ಕೊಡಬಹುದು, ಅನ್ಲೆಸ್ an advisory board consisting of persons who are have qualified to be appointed as judges of a high court has reported before the expiration of the said period of 3 months that there is in its opinion sufficient cause for such detention. So ಅವರೊಂದು ಅಡ್ವೈಸರಿ ಒಪಿನಿಯನ್ ತಗೊಳ್ಳುವಂತದ್ದು ನಾವು ನೋಡ್ತೀವಿ. ಹೈಕೋರ್ಟ್ ಜಡ್ಜ್ ಅದಕ್ಕೆ ಅಡ್ವೈಸರಿ ಅದನ್ನ ಕೊಡ್ತಾರೆ ನೋಡಿ. such person is treated in accordance with the provision of any law made by parliament under subclause A F clause 7 ಅಂತ ಹೇಳಿ ನೋಡಿ. ಸೊ ಪಾರ್ಲಿಮೆಂಟ್ ವಿಚ್ ಪ್ರಿಸ್ಕ್ರೈಬ್ಸ್ ದಿ ಲಾ ಅಂತ, ಪ್ರೊಸೀಜರ್ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ ಒಂದಿದೆ. ಸರ್ ಡ್ಯೂ ಪ್ರೋಸೆಸ್ ಆಫ್ ಲಾ ನೀವು ಎಲ್ಲಿ ನೋಡ್ತೀರಾ ಸರ್ ಅಂತ ಪ್ರಶ್ನೆ ಕೇಳಿದ್ರೆ ಆರ್ಟಿಕಲ್ 21 ಅಲ್ಲಿ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ ನಾವು ನೋಡ್ತೀವಿ. ಸೊ ಸಂವಿಧಾನವನ್ನ ಅಮೆಂಡ್ಮೆಂಟ್ ಮಾಡಲಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ಯೂ ಪ್ರೋಸೆಸ್ ಆಫ್ ಲಾ ಅನ್ನೋದು ಅಮೆರಿಕಾದಲ್ಲಿ ಇರ್ತದೆ, ಕಾನೂನಿನ ಪ್ರಕ್ರಿಯೆ ಅಂತ. ಅದನ್ನ ಸಂವಿಧಾನದಲ್ಲಿ ಈ ರೀತಿಯಾಗಿ ನೀವು ಹೇಳಿ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ದಿ ಲಾ ಅಂತ ಹೇಳ್ತಾರೆ ನೋಡಿ. ಆರ್ಟಿಕಲ್ 21 ಡಿಸ್ಕ್ರೈಬ್ಸ್ ಅಬೌಟ್ ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ, which particularly says that no person shall be deprived of his life or personal liberty ನೋಡಿ. ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಅಂತಾರೆ, ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಅಂತಾರೆ, ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಅಕಾರ್ಡಿಂಗ್ ಟು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ. ಕಾನೂನು ಪ್ರಕಾರ ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ. ಒಬ್ಬ ವ್ಯಕ್ತಿ ಮನೆಯನ್ನ ಖಾಲಿ ಮಾಡ್ಬೇಕಾದ್ರೆ ಸೆಕ್ಷನ್ 107 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಪ್ರಕಾರ ಒಬ್ಬ ವ್ಯಕ್ತಿಗೆ ಮನೆಯನ್ನ ನಾವು ಒಬ್ಬ ವ್ಯಕ್ತಿಗೆ ಬಾಡಿಗೆಯನ್ನ ಕೊಟ್ಟಿದ್ದು, ಆ ಬಾಡಿಗೆದಾರ ವಾಸ ಮಾಡ್ತಾ ಇದ್ದು ಸರಿಯಾದಂತಹ ಬಾಡಿಗೆಯನ್ನ ಸರಿಯಾದ ಒಂದು ತಿಂಗಳ ಬಾಡಿಗೆಯನ್ನ ಕೊಡ್ದಲೇ ಇದ್ದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ನೋಟಿಸ್ ಅನ್ನ ಜಾರಿ ಮಾಡ್ಬೇಕಾಗತ್ತೆ. ಸೊ ನೋಟಿಸ್ ಅನ್ನ ಜಾರಿ ಮಾಡ್ದಲೆ ಆ ವ್ಯಕ್ತಿಯನ್ನ ಎವಿಕ್ಷನ್ ಮಾಡೋ ಹಾಗಿಲ್ಲ. ಯಾಕೆ ಅಂದ್ರೆ ಕಾನೂನಲ್ಲಿ ಅದನ್ನ ಹೇಳಿದೆ ನೋಡಿ. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ಲಾ ನೋಡಿ. ಇಟ್ ಈಸ್ ಎಸ್ಟಾಬ್ಲಿಷ್ಡ್, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ದಿ ಲಾ. ಸೊ ಅದನ್ನ ಹೊರತುಪಡಿಸಿ ಯಾವುದೇ ವ್ಯಕ್ತಿಯ ಜೀವ ಹಾಗೂ ವೈಯಕ್ತಿಕವಾದಂತಹ ಸ್ವಾತಂತ್ರ್ಯವನ್ನ ಚ್ಯುತಿಗೊಳಿಸೋ ಹಾಗಿಲ್ಲ. ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ ಬಂದಾಗ ಡೋಂಟ್ ಟಚ್ ಮೀ ಅಂತ ಹೇಳಬಹುದು. ಸೊ ಐ ಆಮ್ ರೆಡಿ ಟು ಕಮ್ ವಿತ್ ಯು, ಐ ಆಮ್ ಒಬ್ಲೈಜ್ ಫಾರ್ ಯುವರ್ ಅರೆಸ್ಟ್, ನಡೀರಿ ಹೋಗೋಣ ಅಂತ ಹೇಳುವಂತದ್ದು ಅಧಿಕಾರ ನಿಮಗಿದೆ ನೋಡಿ. ಸೊ ದಟ್ ಈಸ್ ವೇರ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಆರ್ಟಿಕಲ್ 21 ಇನ್ ಆರ್ಟಿಕಲ್ 22 ನೋಡಿ. ಆರ್ಟಿಕಲ್ 22 ಅಲ್ಲಿ ನೀವು ಅದನ್ನ ನೋಡ್ತಾ ಹೋಗ್ತೀರಾ ನೋಡಿ. ವೆನ್ ಎನಿ ಪರ್ಸನ್ ಇಸ್ ಡಿಟೈನ್ಡ್ ಇನ್ ಪರ್ಸ್ಯೂನ್ಸ್ ಆಫ್ ಅನ್ ಆರ್ಡರ್ ಮೇಡ್ ಅಂಡರ್ ಎನಿ ಲಾ ಪ್ರೊವೈಡಿಂಗ್ ಫಾರ್ ಪ್ರಿವೆಂಟಿವ್ ಡಿಟೆನ್ಷನ್
the authority making the order shall soon as may be communicate to such person the grounds on which the order has been made and shall afford him the earliest opportunity of making a representation against the order ಅಂತ. ಇದರ ಕ್ಯೂ ಆಯ ಹೋ, ನೀವು ಯಾಕೆ ಬಂದ್ರಿ ಅಂತ, ಏನು ಮೋಟಿವ್ ಇಟ್ಕೊಂಡು ಬಂದಿದ್ದೀರಿ ಅಂತ, ನಿಮ್ಗೊಂದು ಮಾತಾಡೋ ಅವಕಾಶವನ್ನ ಕೊಡುವಂತದ್ದು. ನೋಡಿ, ಒಬ್ಬ ಅರೆಸ್ಟ್ ಆಗಿರ್ತಾನೆ, ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಅಲ್ಲಿ ಅರೆಸ್ಟ್ ಆಗಿರ್ತಾನೆ, ಟೆರರಿಸ್ಟ್ ಕೇಸಲ್ಲಿ ಅಟ್ಯಾಕ್ ಆಗಿರ್ತಾನೆ, ಅವನನ್ನ ಕರ್ಕೊಂಬಂದ್ರು ಸಹ ಅವನಿಗೊಂದು ರೀಸನಬಲ್ ಆಪರ್ಚುನಿಟಿಯನ್ನ ಕೊಡುವಂತದ್ದು. ನೋಡಿ, ಕೊಡ್ಬೇಕಾಗುತ್ತೆ. ಆಪರ್ಚುನಿಟಿಯನ್ನ ಕೊಡದಲೆ ಯಾವುದೇ ತರ ಏನು ವ್ಯತಿರಿಕ್ತವಾದಂತಹ ಆರ್ಡರ್ ಅನ್ನ ಮಾಡೋ ಹಾಗಿಲ್ಲ. ನೋಡಿ, ಪಾರ್ಲಿಮೆಂಟ್ ಮೇ ಬೈ ಲಾ ಪ್ರಿಸ್ಕ್ರೈಬ್, ನೋಡಿ, ನಥಿಂಗ್ ಇನ್ ಕ್ಲಾಸ್ 5 shall require the authority making any such order as is referred to in that clause to disclose facts which such authority considered to be against the public interest to disclose ಅಂತ ಹೇಳಿ. ನೋಡಿ, ಸೊ ಇಲ್ಲಿ ಏನ್ ಹೇಳ್ತಾರೆ, ಕ್ಲಾಸ್ 5 ಅಲ್ಲಿ require the authority making any such order as is referred to in that clause to disclose facts. ಯಾಕೆ ನೋಡಿ, ಯಾವುದೇ ಒಂದು ನ್ಯಾಯಾಧೀಶರು ಅಥವಾ ಮ್ಯಾಜಿಸ್ಟ್ರೇಟ್ ಸಾಹೇಬ್ರು ಯಾವುದೇ ಒಂದು ಆದೇಶವನ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದು ರೀಸನ್ಡ್ ಜಡ್ಜ್ಮೆಂಟ್ ಅನ್ನ ಕೊಡ್ಬೇಕಾಗುತ್ತೆ. ಯಾವ ಒಂದು ವಿಚಾರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ. ಪೊಲೀಸ್ನವರು ಕರ್ಕೊಂಡು ಹೋಗಿ ಇಂಟ್ರಾಗೇಷನ್ ಮಾಡುವಂತ ಸಂದರ್ಭದಲ್ಲಿ ನೋಡಿ, ಪೊಲೀಸ್ನವ್ರು ಕರ್ಕೊಂಡು ಹೋಗಿ ಇಂಟ್ರಾಗೇಷನ್ ಮಾಡುವಂತ ಸಂದರ್ಭದಲ್ಲಿ ಲಾಯರು ಜೊತೆಗಿರ್ಬೇಕಾ ಅಟ್ ದ ಟೈಮ್ ಆಫ್ ಇಂಟ್ರಾಗೇಷನ್? ಸೊ ಅಸಿಸ್ಟೆನ್ಸ್ ಆಫ್ ಅ ಲಾಯರ್ is necessary or essential, or if any application is being made to the magistrate, if magistrate is empowered or bounden, is having a duty to give a permission to engage a lawyer anta at the time of interrogation ante. Sorry, at the time of interrogation ante. ಅಂತ ಸಂದರ್ಭದಲ್ಲಿ ಒಂದು ಕಿಂಡಿಯನ್ನ ಮಾಡುವಂಥದ್ದು. ಇಂಟ್ರೋಗೇಷನ್ ಅನ್ನ ನೀವು ನೋಡ್ಬೋದು, ಇಂಟ್ರೋಗೇಷನ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ಬೋದು. ಆದ್ರೆ ಅವ್ರು ಕೇಳುವಂತ ಪ್ರಶ್ನೆಯನ್ನ ನೀವು ಕೇಳಿಸ್ಕೊಳ್ಲಿಕ್ಕಾಗಲ್ಲ. ಯಾಕೆಂತಂದ್ರೆ ಅದು ಕಾನ್ಫಿಡೆನ್ಷಿಯಲ್ ಆಗಿರ್ತದೆ. ಬಟ್ ಅಲ್ಲಿ ಹ್ಯೂಮನ್ ರೈಟ್ ವೈಲೇಷನ್ ಆಗ್ಬಾರ್ದು ಅಂತ ಹೇಳಿ ನೀವು ಸಾಹೇಬರಿಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಹೊಡೆಯುವಂತದ್ದು ಅಥವಾ ಯಾವುದೇ ರೀತಿಯಾದ ಬಲ ಪ್ರಯೋಗವನ್ನ ಮಾಡದಲೆ ಅವರು ಇಂಟ್ರೋಗೇಷನ್ ಅನ್ನ ಮಾಡ್ತಾರೆ. ಅದನ್ನ ವೀಕ್ಷಣೆ ಮಾಡುವಂತ ಹಕ್ಕು ಅಥವಾ ಲಾಯರ್ನ ಜೊತೆಗಿರಿಸ್ಕೊಳ್ಳುವಂತ ಹಕ್ಕು ಸಹ ಇರ್ತದೆ. ಸೊ ನೋಡಿ, ರೈಟ್ಸ್ ಆಫ್ ಅರೆಸ್ಟಿ. ಬೇಲ್ ಇಸ್ ಅ ಸ್ಟ್ಯಾಚ್ಯೂಟರಿ ರೈಟ್. ನೋಡಿ, ಬೇಲ್ ಇಸ್ ಅ ಸ್ಟ್ಯಾಚ್ಯೂಟರಿ ರೈಟ್. ಬೇಲ್ ಕೊಡ್ಲೇಬೇಕಾ ಅಂದ್ರೆ ಹೌದು, ಬೇಲ್ ಕೊಡ್ಲೇಬೇಕು. ಬೇಲ್ ಇಸ್ ಅ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ. ನೋಡಿ, ಬೇಲ್ ಇಸ್ ಅ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ. ಸರ್, ಎಷ್ಟು ತಿಂಗಳವರೆಗೂ ಇರ್ಬೋದು ಸರ್? ಮಿನಿಮಮ್ 3 months. I have a doubt, sir. ಸರ್, ನನಗೆ ಸ್ಟೇಟ್ ಕಡೆಯಿಂದ, ರಾಜ್ಯದ ಕಡೆಯಿಂದ ನನಗೆ ನಾನು ಬಡವನಿದ್ದೀನಿ, ಸೊ ನನಗೆ ಲಾಯರ್ ಒದಗಿಸ್ಕೊಡಿ ಅಂತಂದ್ರೆ ಹೌದು, ಒದಗಿಸ್ಕೊಡುತ್ತೆ. ರೈಟ್ ಟು ಲೀಗಲ್ ಏಡ್. ನೋಡಿ, ರೈಟ್ ಟು ಲೀಗಲ್ ಏಡ್. ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ನಿಮ್ಗೆ ಲಾಯರ್ ಅನ್ನ ಒದಗಿಸ್ಕೊಡುತ್ತೆ. ಉಚಿತವಾಗಿ ನಡೆಸುವಂತದ್ದನ್ನ ಮಾಡುತ್ತೆ. ಯಾರು ತೀರಾ ಬಡವರು ಇರ್ತಾರೆ ಅಂತವ್ರಿಗೆ ಸರ್ಕಾರ ಮಾನ್ಯ ಮಾಡಿಕೊಡುತ್ತೆ. ಸೊ ಈ ನಿಟ್ಟಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ಬೇಕಾಗತ್ತೆ. ಸೊ the only thing that you want to understand that, ನೋಡಿ, ಆರ್ಟಿಕಲ್ 21 ಏನಂತ ಹೇಳ್ತದೆ. ಸೊ ಈ ನಿಟ್ಟಿನಲ್ಲಿ ಕೋರ್ಟು ಯಾವ್ಯಾವೆಲ್ಲ ಒಂದು ಪರಿಣಾಮಕಾರಿ ಒಂದು ಆದೇಶಗಳನ್ನ ಮಾಡಿದೆ ಅಂತ ನಾವು ನೋಡ್ತಾ ಬಂದಾಗ, ನೋಡಿ, ಆರ್ಟಿಕಲ್ 21 ಅಲ್ಲಿ ನಾವು 4 ಅಂಶಗಳನ್ನ ನಾವು ನೆನಪಲ್ಲಿ ಇಟ್ಕೊಬೇಕು. ಆರ್ಟಿಕಲ್ 21 ಏನಂತ ಹೇಳುತ್ತೆ, ಒಂದು ಪ್ರೊಟೆಕ್ಷನ್ ಆಫ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ. ಜೀವ ರಕ್ಷಣೆ. ನೋಡಿ, ಜೀವ ರಕ್ಷಣೆ
ಹಾಗೂ ವ್ಯಕ್ತಿಗತ ಸ್ವಾತಂತ್ರ್ಯವನ್ನ ದಯಪಾಲಿಸುತ್ತೆ ಆರ್ಟಿಕಲ್ 21. ಈ ಆರ್ಟಿಕಲ್ 21 ಅಲ್ಲಿ ನಾವು ಯಾವ ಅಂಶಗಳನ್ನು ನೋಡ್ಬೇಕು ಅಂತಂದ್ರೆ, ದೇರ್ ಮಸ್ಟ್ ಬಿ ಅ ವ್ಯಾಲಿಡ್ ಲಾ ಅಂತ ಅವ್ರು ಹೇಳ್ತಾರೆ. ನೀನು ಜೀವ ರಕ್ಷಣೆ ಮಾಡ್ಕೋಬೇಕು, ನಿನ್ನ ಜೀವ ರಕ್ಷಣೆಯನ್ನ ಸಂವಿಧಾನ ಮಾಡುತ್ತೆ, ನಿನ್ನನ್ನ ಯಾರು ಅರೆಸ್ಟ್ ಮಾಡೋ ಹಾಗಿಲ್ಲ, ಮತ್ತು ನಿನ್ನ ವ್ಯಕ್ತಿಗತ ಒಂದು ಸ್ವಾತಂತ್ರ್ಯ ಏನಿದೆ ಅದು ಕಾನೂನಲ್ಲಿ ಏನಾದ್ರೂ ಹೇಳಿದ್ರೆ, ಯಾವ್ದಾದ್ರು ಒಂದು ಪ್ರೊಸೀಜರ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನು ಹೊರತುಪಡಿಸಿ ಇನ್ ಯಾವುದೇ ಸಂದರ್ಭದಲ್ಲೂ ನಿನ್ಗೆ ತೊಂದರೆಯನ್ನ ಕೊಡೋ ಹಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ದೇಶದಲ್ಲಿ. ಸೊ ಈ ನಿಟ್ಟಿನಲ್ಲಿ ಆ ಕಾನೂನು ವ್ಯಾಲಿಡ್ ಆಗಿರ್ಬೇಕು, ವ್ಯಾಲಿಡ್ ಕಾನೂನು ಆಗಿರ್ಬೇಕು, ಅದು ಪ್ರೊಸೀಜರ್ ಅನ್ನು ಎಕ್ಸ್ಪ್ಲೇನ್ ಮಾಡ್ಬೇಕು. ನೋಡಿ, ಕಂಪ್ಯೂಟೇಷನ್ ಆಫ್ ದಿ ಡೆತ್ ಸೆಂಟೆನ್ಸ್ ಅಂತ 30 ವರ್ಷ ಸೆರೆವಾಸವನ್ನ ಅನುಭವಿಸ್ತಾನೆ. 30 ವರ್ಷ ಸೆರೆವಾಸವನ್ನ ಅನುಭವಿಸ್ತಾನೆ. ಅವನಿಗೆ ಮರಣದಂಡನೆ ವಿಧಿಸಲಾಗಿರುತ್ತೆ. ಸೊ ಆಲ್ರೆಡಿ ಒಂದು ಮರ್ಡರ್ ಅನ್ನ ಮಾಡಿರ್ತಾನೆ. ಮರ್ಡರ್ ಅನ್ನ ಮಾಡಿದ್ದು ಒಂದು ಪೆರೋಲ್ ಮೇಲೆ ಹೊರಗಡೆ ಹೋಗ್ತಾನೆ. ಪೆರೋಲ್ ಮೇಲೆ ಹೋಗಿ ಮತ್ತೆ ಆಲ್ರೆಡಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರೋಂತಹ ವ್ಯಕ್ತಿ ಮತ್ತೆ ಹೋಗಿ ಮರ್ಡರ್ ಅನ್ನ ಮಾಡ್ತಾನೆ. ತನ್ನ ಹೆಂಡತಿ ಮತ್ತು ಮಗಳನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾನೆ ಪೆರೋಲ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ. ಅಂತವನ್ನ ಕರ್ಕೊಂಬಂದು ಮತ್ತೆ ಅವನಿಗೆ ಡೆತ್ ಸೆಂಟೆನ್ಸ್ ಕೊಡ್ತಾರೆ, ಮರಣದಂಡನೆಯನ್ನ ಕೊಡ್ತಾರೆ. ಅದು ತಪ್ಪು ಅಂತ ಹೇಳಿ ನಿರ್ಧಾರ ಆಗುತ್ತೆ 303 ಅಲ್ಲಿ. 302 ಪನಿಷ್ಮೆಂಟ್ ಫಾರ್ ಮರ್ಡರ್ ಸೆಕ್ಷನ್ 303 ಹೇಳುತ್ತೆ, ಯಾವುದೋ ಒಬ್ಬ ವ್ಯಕ್ತಿ ಆಲ್ರೆಡಿ ಕನ್ವಿಕ್ಷನ್ ಆಗಿದ್ದು ಮತ್ತೆ ಹೋಗಿ ಯಾವ್ದಾನೋ ಒಂದು ಮರ್ಡರ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಅವನು ಮರಣದಂಡನೆಗೆ ಸೂಕ್ತ ವ್ಯಕ್ತಿ ಅಂತ, ಮರಣದಂಡನೆ ಶಿಕ್ಷೆಗೆ ಅಂತ ಹೇಳಿ. ರಿಫಾರ್ಮೇಟಿವ್ ಥಿಯರಿ ಅಂತ, ಡಿಪಾರ್ಟ್ಮೆಂಟ್ ಆಫ್ ಕರೆಕ್ಷನ್ ಅಂತ ನೋಡಿ. ಸೊ ಥಿಯರಿ ಆಫ್ ಪನಿಷ್ಮೆಂಟ್ ಅಲ್ಲಿ ನೀವು ಯಾವೆಲ್ಲ ಥಿಯರಿಗಳನ್ನ ನೋಡ್ತೀರಿ ಪನಿಷ್ಮೆಂಟ್ಸ್ ಅಲ್ಲಿ ಅಂತಂದ್ರೆ, ಮೊದಲನೇದು ಯಾವ ಥಿಯರಿಯನ್ನ ನೋಡ್ತೀವಿ? ಡೆಟ್ರೆಂಟ್ ಥಿಯರಿ ಅಂತ ನೋಡ್ತೀವಿ, ಪ್ರಿವೆಂಟಿವ್ ಥಿಯರಿ ಅಂತ ನೋಡ್ತೀವಿ. ಪ್ರಿವೆಂಟಿವ್ ಥಿಯರಿಯಲ್ಲಿ ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡುವಂತದ್ದು. ಡೆಟ್ರೆಂಟ್ ಅಂತಂದ್ರೆ ಕ್ರೈಮ್ ಅನ್ನ ನಡೆದ ರೀತಿಯಲ್ಲಿ ಕ್ರಮಗಳನ್ನ ತಗೊಳ್ಳುವಂತದ್ದು ಡೆಟ್ರೆಂಟ್ ಥಿಯರಿ, ಪ್ರಿವೆಂಟಿವ್ ಥಿಯರಿ ಅಂತ. ರೆಟ್ರಿಬ್ಯೂಟಿವ್ ಥಿಯರಿ ಅಂತ, ಟೂತ್ ಫಾರ್ ಎ ಟೂತ್, ಐ ಫಾರ್ ಎನ್ ಐ ಅಂತ. ನೀನ್ ಕಣ್ ತೆಗಿತ್ಯಾ, ಹಾಗಾದ್ರೆ ನಾನು ನಿನ್ನ ಕಣ್ ತೆಗಿತೀನಿ. ನೀನ್ ನನ್ ಕೈಕಾಲ್ ತೆಗಿತ್ಯಾ, ನಾನು ನಿನ್ ಕೈಕಾಲ್ ತೆಗಿತೀನಿ ಅಂತ. ಸೊ ಆ ಥಿಯರಿಯನ್ನ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಅದನ್ನ ಏನು ಅಳವಡಿಸ್ಕೊಂಡಿದ್ಯಾ ಅಂತಂದ್ರೆ ಅದನ್ನ ಅಳವಡಿಸ್ಕೊಂಡಿಲ್ಲ. ಅದು ನಾವು ಇಸ್ಲಾಂ ಒಂದು ರಾಷ್ಟ್ರಗಳಲ್ಲಿ ನಾವು ನೋಡ್ತೀವಿ. ಕೈ ಕತ್ತರಿಸುವಂತದ್ದು, ಕಣ್ಣನ್ನ ಹಾನಿ ಮಾಡಿದ್ರೆ ಕಣ್ಣ ಹಾನಿ ಮಾಡುವಂತದ್ದು. ಸೊ ಹಲ್ಲಿಗೆ ಹಲ್ಲು ನೋಡಿ, ಟೂತ್ ಫಾರ್ ಎ ಟೂತ್, ಐ ಫಾರ್ ಎನ್ ಐ ಅಂತ ಹೇಳಿ. ಸೊ ಆ ಥಿಯರಿ ನಾವೇನಂತ ಕರಿತೀವಿ ಅಂತಂದ್ರೆ ರೆಟ್ರಿಬ್ಯೂಟಿವ್ ಥಿಯರಿ, ವೆಂಜನ್ಸ್ ಅಂತ. ರೆಟ್ರಿಬ್ಯೂಷನ್ ಅಂತಂದ್ರೆ ವೆಂಜನ್ಸ್ ಅಂತ, ಹಾಗೆಯನ್ನ ತೀರಿಸ್ಕೊಳ್ಳುವಂಥದ್ದು. ರಿಫಾರ್ಮ್ ಥಿಯರಿ ಅಂತ, ರಿಫಾರ್ಮೇಟಿವ್ ಥಿಯರಿ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಅವನನ್ನ ಮನುಷ್ಯನಾಗಿ ಮಾಡುವಂಥದ್ದು, ಅವನನ್ನ ರಿಫಾರ್ಮ್ ಮಾಡುವಂಥದ್ದು. ಹೇಟ್ ದ ಸಿನ್ ಬಟ್ ನಾಟ್ ದ ಸಿನ್ನರ್ ಅಂತ. ಸೊ ಯಾವುದೇ ಒಂದು ಅಪರಾಧವನ್ನ ಮಾಡಿದಂತ ವ್ಯಕ್ತಿ ಯಾವುದೋ ಒಂದು ಕಾಯಿಲೆಯಿಂದ ನರಳುತ್ತಾ ಇದ್ದಾನೆ, ಆ ಕಾಯಿಲೆಯನ್ನ ಗುಣಪಡಿಸ್ಬೇಕು ಅನ್ನೋದು ಒಂದ್ ನಿಟ್ಟಿನಲ್ಲಿ ಅವನು ಯಾವುದೋ ಒಂದು ತಪ್ಪು ಮಾಡಿರ್ತಾನೆ. ಸೊ ಆ ತಪ್ಪುನಲ್ಲಿ ಅವನು ಅದನ್ನ ತಿದ್ಕೊಬೇಕು ಅಂತ ಹೇಳಿ, ಹೇಟ್ ದ ಸಿನ್ ಬಟ್ ನಾಟ್ ದ ಸಿನ್ನರ್ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಆ ಒಂದು ಥಿಯರಿನ ಹೇಳ್ತಾರೆ. ಸೊ ಆ ಥಿಯರಿಯ ವಿಚಾರದಲ್ಲಿ ನೋಡಿ, ಎವ್ರಿ ಸೈಂಟ್ ಹ್ಯಾಡ್ ಅ ಪಾಸ್ಟ್ ಅಂತ, ಎವ್ರಿ ಸೈಂಟ್ ಹ್ಯಾಡ್ ಅ ಪಾಸ್ಟ್ ಅಂಡ್ ಎವ್ರಿ ಸಿನ್ನರ್ ಎಸ್ ಅ ಫ್ಯೂಚರ್ ಅಂತ. ಎವ್ರಿ ಸೈಂಟ್ ಹ್ಯಾಡ್ ಅ ಪಾಸ್ಟ್, ಪ್ರತಿಯೊಬ್ಬ ಸಂತನಿಗೂ ಒಂದು ಇದಿರ್ತದೆ, ಅವನಿಗೂ ಏನೋ ಒಂದು ಸ್ಟೋರಿ ಇರ್ತದೆ, ಅವನದು ಒಂದು ಕಥೆ ಇರ್ತದೆ. ಅದು ಪ್ರತಿಯೊಬ್ಬ ಸಿನ್ನರ್ಗುನು ಒಂದು ಭವಿಷ್ಯ ಇರ್ತದೆ ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ರಿಫಾರ್ಮೇಟಿವ್ ಥಿಯರಿಯನ್ನ ನಮ್ಮ ಒಂದು ಏನು ವ್ಯವಸ್ಥೆ, ಕಾನೂನು ನ್ಯಾಯಾಂಗ ವ್ಯವಸ್ಥೆ ಇದನ್ನ ಅಳವಡಿಸ್ಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ಪ್ರೊಸೀಜರ್ ಅನ್ನ ನಾವು ನೋಡ್ಬೇಕಾಗುತ್ತೆ. ಆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಹೌದು ಅಂತ ಹೇಳಿ. ಮರಣದಂಡನೆ ವಿಚಾರದಲ್ಲಿ ನೋಡಿ, ಆ ವ್ಯಕ್ತಿ ಹೊರಗಡೆ ಬಂದು ತನ್ನ ಹೆಂಡತಿಯನ್ನ ಮತ್ತೆ ಮಗಳನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಅಗೇನ್ 303 ಅಲ್ಲಿ ಅವನಿಗೆ ಡೆತ್ ಪನಿಷ್ಮೆಂಟ್ ಅನ್ನ ಕೊಡ್ತಾರೆ. ಡೆತ್ ಪನಿಷ್ಮೆಂಟ್ ಕೊಟ್ಟಿದ್ದನ್ನ ಮತ್ತೆ ಹೈಕೋರ್ಟ್ ನಲ್ಲಿ ಅಫರ್ ಮಾಡ್ತಾರೆ.
ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲೂ ಡೆತ್ ಪನಿಷ್ಮೆಂಟ್ ವಿಚಾರದಲ್ಲಿ ಅದನ್ನ ಅಫರ್ ಮಾಡ್ತಾರೆ. ಹೌದು, ಡೆತ್ ಪನಿಷ್ಮೆಂಟ್ ಅದನ್ನ ಅಫರ್ ಮಾಡ್ತಾರೆ. ತದನಂತರ ಗವರ್ನರ್ ಹತ್ರ ಹೋಗಿ ಅರ್ಜಿಯನ್ನ ಸಲ್ಲಿಸ್ತಾನೆ ಕ್ಷಮಾಪಣೆಗೆ. ಗವರ್ನರ್ ಹತ್ರನೇ ಸುಮಾರು ವರ್ಷ ಆ ಒಂದು ಅರ್ಜಿ ಪೆಂಡಿಂಗ್ ಬಿದ್ಬಿಡುತ್ತೆ. ತದನಂತರ ಸುಪ್ರೀಂ ಕೋರ್ಟ್ ನಲ್ಲಿ ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ನೀಡಿ ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸ್ತಾನೆ. ಅದು ಸಹ ಆಫೀಸ್ ಅಲ್ಲೇನೆ ಅದು ಫೈಲೇ ಮೂವ್ ಆಗಲ್ಲ, ಅವನ್ ಫೈಲು. ಈ ನಿಟ್ಟಿನಲ್ಲಿ ಅವನು ಒಂದು ಏಕಾಂತವಾಗಿ ಅವನನ್ನ ಬಂಧಿಸ್ಬಿಡ್ತಾರೆ. ಯಾರ ಜೊತೆಗೂ ಮಾತಾಡೋಗಿಲ್ಲ ಅವನು. ಪ್ರಾಣಿ ತರ ಅವನು ಸುಮಾರು 16 ವರ್ಷ ಪ್ರಾಣಿ ತರ ಬದುಕ್ತಾನೆ. ಊಟ ಕೊಡ್ತಾರೆ, ಊಟ ತಿಂತಾನೆ, ಹೊರಗಡೆ ಬರ್ತಾನೆ, ಹಲ್ಲುಚ್ತಾನೆ, ಮುಖ ತೊಳಿತಾನೆ, ಮತ್ತೆ ಹೋಗ್ತಾನೆ. ಒಂದ್ ಕಡೆ ಅವನನ್ನ ಸೆರೆವಾಸದಲ್ಲಿ ನಿಲ್ಲಿಸ್ತಾರೆ. ಡೆತ್ ಸೆಂಟೆನ್ಸ್ ಕನ್ಫರ್ಮ್ ಆಗೋವರೆಗೂ ಸಹ ಏಕಾಂತದಲ್ಲಿ ಅವನನ್ನ ಬಂಧಿಸಬಾರದು ಅಂತ. ಆದ್ರೂ ಸಹ ಅವನನ್ನ ಬಂಧಿಸ್ಬಿಡ್ತಾರೆ, ಏಕಾಂತ ಬಂಧನದಲ್ಲಿ ಇಟ್ಬಿಡ್ತಾರೆ. ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಅದನ್ನ ನಾವು ಕರಿತೀವಿ. ಸೊ ಇಟ್ ಈಸ್ a violation of Article 21, right to life and personal liberty ಅಂತ. It is his personal liberty till the death. ನೋಡಿ, till the death ಮರಣ ಶಾಸನವನ್ನು ಬರೆದು ಅವನನ್ನ ಗಲ್ಲಿಗೆ ಏರಿಸ್ತಾರೆ. he should be hanged till death ಅಂತ ಹೇಳಿ. ನೋವನ್ನು ಮಾಡೋ ಹಾಗಿಲ್ಲ. ನೇಣಿಗೆ ಹಾಕದಂತ ಸಂದರ್ಭದಲ್ಲಿ ಅವನು ಜೀವ ಹೇಗ್ ಹೋಗ್ಬೇಕು ಅಂತಂದ್ರೆ ಯಾವುದೇ ರೀತಿಯ ತೊಂದರೆ ಆಗದರೆ ಅವನು ಜೀವ ಹೋಗ್ಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಸಂವಿಧಾನ ಎಷ್ಟು ಪ್ರಾಮುಖ್ಯತೆಯನ್ನ ಈ ಒಂದು ಅನುಚ್ಛೇದಕ್ಕೆ ಕೊಡುತ್ತೆ ಅಂತ ನೋಡಿ. ದ ಪ್ರೊಸೀಜರ್ ಮಸ್ಟ್ ಬಿ ರೈಟ್, ಜಸ್ಟ್ ಅಂಡ್ ಫೇರ್ ಅಂತ. ನೀವು ಅದೇನು ಕಾನೂನು ಮಾಡಿರ್ತಾರೆ ಆ ಒಂದು ಜೀವದ ವಿಚಾರವಾಗಿ ಮತ್ತು ವ್ಯಕ್ತಿಗತ ಸ್ವಾತಂತ್ರ್ಯ ವಿಚಾರವಾಗಿ ಏನ್ ಪ್ರೊಸೀಜರ್ ಇರುತ್ತೆ ಅದು ನ್ಯಾಯಯುತವಾಗಿರ್ಬೇಕು ಅಂತ. ಜಸ್ಟ್ ಆಗಿರ್ಬೇಕು, ಫೇರ್ ಆಗಿರ್ಬೇಕು. ನೋಡಿ, ಜಸ್ಟ್ ಅಂಡ್ ಫೇರ್, ರೈಟಿಯಸ್ ಆಗಿರ್ಬೇಕು. ಈ ಒಂದು ಆರ್ಟಿಕಲ್ 21 ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 19 ಅದು ಸರಿದೂಗಿಸ್ಬೇಕು ಅಂತ. ಆರ್ಟಿಕಲ್ 14 ಏನ್ ಹೇಳುತ್ತೆ? ಈಕ್ವಾಲಿಟಿ ಅಂತ, ಎಲ್ರಿಗೂ ಒಂದೇ ನ್ಯಾಯ ಆಗಿರ್ಬೇಕು ಅಂತ. ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯವನ್ನ ಕೊಡುವಂಥದ್ದು, ಫ್ರೀಡಮ್ಸ್ ಅನ್ನ ಕೊಡ್ತದೆ ಆರ್ಟಿಕಲ್ 19. ಆ ಎಲ್ಲಾ ಫ್ರೀಡಮ್ ಅನ್ನ ಮೀಟ್ ಆಗ್ಬೇಕು. ಸೊ ಆ ರೀತಿಯಾದಂತಹ ಕಾನೂನು, ಆ ಕಾನೂನು ನಡಿಯಲ್ಲಿ ಜೀವದ ಒಂದು ರಕ್ಷಣೆ ಆಗ್ಬೇಕು. ನೋಡಿ, ಜೀವದ ರಕ್ಷಣೆ ಆಗ್ಬೇಕು, ವ್ಯಕ್ತಿಗತ ಸ್ವಾತಂತ್ರ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಈಕ್ವಾಲಿಟಿ, ಲಿಬರ್ಟಿ ಅಂಡ್ ಫ್ರೆಟರ್ನಿಟಿ ಅಂತಾರೆ. ನೋಡಿ, ಈಕ್ವಾಲಿಟಿ ಸಮಾನತೆ, ನೋಡಿ, ಲಿಬರ್ಟಿ ಸ್ವಾತಂತ್ರ್ಯ ಅಂತಾರೆ. ಸಮಾನತೆ ಹಾಗೂ ಸ್ವಾತಂತ್ರ್ಯ ಎರಡೂನು ಪ್ಯಾರಲಲ್ ಆಗಿ ಹೋಗ್ತದೆ ಅಂತ. ಸಮಾನತೆ, ಸ್ವಾತಂತ್ರ್ಯ, ತದನಂತರ ಭಾತೃತ್ವ ಅಂತ. ನೋಡಿ, ಈಕ್ವಾಲಿಟಿ ಅಂಡ್ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಲಿಬರ್ಟಿ, ಆರ್ಟಿಕಲ್ 14 ಅಂಡ್ ಆರ್ಟಿಕಲ್ 19 ಅಂತ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ನೋಡಿ. ಸೊ ಈ ನಿಟ್ಟಿನಲ್ಲಿ ಮನೇಕಾ ಗಾಂಧಿ ಅಂತ ಹೇಳಿ, ಮನೇಕಾ ಗಾಂಧಿ ಕೇಸ್ ಅಂತ ಹೇಳಿ ಒಂದು ಪ್ರಕರಣ. ಆ ಪ್ರಕರಣದಲ್ಲಿ ಮನೇಕಾ ಗಾಂಧಿ ಯಾರಾಗಿರ್ತಾರೆ ಅಂತಂದ್ರೆ ಸಂಜಯ್ ಗಾಂಧಿಯ ಹೆಂಡತಿ ಆಗಿರ್ತಾರೆ. ಲೇಟ್ ಸಂಜಯ್ ಗಾಂಧಿಯ ಹೆಂಡತಿ ಆಗಿದ್ದು ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರ ಸೊಸೆ ಆಗಿರ್ತಾರೆ. ಈ ಮಧ್ಯದಲ್ಲಿ ಅವ್ರ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಇರ್ತದೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರ್ತದೆ, ಒಂದು ಡಿಸ್ಪ್ಯೂಟ್ ಇರ್ತದೆ ಇಬ್ರು ಮಧ್ಯೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು, ಲೇಟ್ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮತ್ತೆ ಮನೇಕಾ ಗಾಂಧಿ ಸೊಸೆ ಅವ್ರ ಮಧ್ಯೆ ಒಂದು ವೈಮನಸ್ಸೆ ಇರ್ತದೆ. ಈ ನಿಟ್ಟಿನಲ್ಲಿ ಅವರ ಪಾಸ್ಪೋರ್ಟ್ ಅನ್ನ ಒಂದು ಕಾನೂನನ್ನ ಮಾಡಿ, ಸೆಂಟ್ರಲ್ ಲೆವೆಲ್ ಅಲ್ಲಿ ಅವ್ರ ಕಾನೂನನ್ನ ಮಾಡಿ ಅವ್ರ ಪಾಸ್ಪೋರ್ಟ್ ಅನ್ನ ಇಂಪೌಂಡ್ ಮಾಡ್ಬಿಡ್ತಾರೆ, ಅವ್ರು ಕಸದ್ ಬಿಡ್ತಾರೆ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಮನೇಕಾ ಗಾಂಧಿ ಅವರು. ಅವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ,
ಇದು ಇಟ್ ಈಸ್ ದಿ curtailment ಆಫ್ ಆರ್ಟಿಕಲ್ 21. ಪಾಸ್ಪೋರ್ಟ್ ನ ನೀವು ಸೀಸ್ ಮಾಡಿದಿರಿ, ಅವರು ಒಂದು ಕಂಟೆನ್ಷನ್ ತಗೋತಾರೆ, ಪಾಸ್ಪೋರ್ಟ್ ನ ಸೀಸ್ ಮಾಡಿರೋದು ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಅಂತ. ಸೊ ಅದು ಕೋರ್ಟ್ ಹಲ್ಲೆಗಿಳಿಯುತ್ತೆ. ನೋಡಿ, ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಕೇಸ್. ಆ ಕೇಸ್ ನಲ್ಲಿ ಅದರದ್ದು ಇತ್ಯರ್ಥವನ್ನ ಪಡಿಸಲಾಗುತ್ತೆ. ಇನ್ನೊಂದು ಕೇಸ್ ನಲ್ಲಿ ಪೀಪಲ್ಸ್ ಯೂನಿಯನ್ ಫಾರ್ ಡೆಮೊಕ್ರೆಟಿಕ್ ರೈಟ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ, ಏಷ್ಯನ್ ಗೇಮ್ಸ್ ಕೇಸ್ ಅಂತ ಹೇಳಿ ಪ್ರಸಿದ್ಧವಾದಂತ ಒಂದು ಕೇಸ್ 1982 ಅಲ್ಲಿ ನಡೆದಂತ ಕೇಸು. ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರಾಜೆಕ್ಟ್ ನಡೆಸ್ತಾ ಇರ್ತದೆ, ಆ ಒಂದು ಗೇಮ್ಸ್ ನಡೆಸಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಆ ಒಂದು ಆ ಗೇಮ್ಸ್ ವಿಚಾರದಲ್ಲಿ ಆ ಸ್ಟೇಡಿಯಂ ಕಟ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನಲ್ ವರ್ಕರ್ಸ್ ಬಂದಿರ್ತಾರೆ. ಅವ್ರ ಕಾಂಟ್ರಾಕ್ಟರ್ ಗಳು ಏನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕಡಿಮೆ ಸಂಬಳವನ್ನ ಕೊಡ್ತಾ ಇರ್ತಾರೆ. ನೋಡಿ, ಕಡಿಮೆ ಸಂಬಳವನ್ನ ಕೊಡ್ತಾರಂತ. ಅಂತ ಸಂದರ್ಭದಲ್ಲಿ ಒಂದು NGO, ನೋಡಿ, ಪೀಪಲ್ಸ್ ಯೂನಿಯನ್ ಫಾರ್ ಡೆಮೊಕ್ರೆಟಿಕ್ ರೈಟ್ಸ್ ಅಂತ ಹೇಳಿ ಒಂದು NGO ದವರು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ಹೂಡ್ತಾರೆ ಆರ್ಟಿಕಲ್ 32 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ. ಅವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಸೊ ಏನು ಕಂಟೆನ್ಷನ್ ಅವ್ರು ತಗೊಂಡಿರ್ತಾರೆ ಸೊಸೈಟಿನವರು, ಟ್ರಸ್ಟ್ನವರು, ಅದು ಕರೆಕ್ಟ್, ಅವ್ರಿಗೂ ಸಹ ಸರಿಸಮವಾದಂತಹ ವೇಜಸ್ ಅನ್ನ ನೀವು ಕೊಡಬೇಕು, ಮಿನಿಮಮ್ ವೇಜಸ್ ಅನ್ನ ನೀವು ಕೊಡಬೇಕು ಅಂತ ಹೇಳುತ್ತೆ. ಸೊ ಅದರಿಂದ ಏನಾಗ್ತದೆ, ರೈಟ್ ಟು ಲೈವ್ ವಿತ್ ಬೇಸಿಕ್ ಹ್ಯೂಮನ್ ಡಿಗ್ನಿಟಿ ಅಂಡ್ ವಯೋಲೇಟಿವ್ ಆಫ್ ಆರ್ಟಿಕಲ್ 21 ಅಂತ ಕೋರ್ಟ್ ನಿರ್ಧರಿಸುತ್ತೆ. ಅವ್ರಿಗೆ ನೀವು ವೇಜಸ್ ನೀವು ಕೊಡ್ತಾ ಇಲ್ಲ, ಸರಿಯಾದಂತ ಕೂಲಿ ಕೊಡ್ದಲೇ ಇರೋದು ಏನು ಗೌರವಕ್ಕೆ, ವ್ಯಕ್ತಿಗತ ಗೌರವಕ್ಕೆ ಅದು ಧಕ್ಕೆ ಆದಂಗೆ, ವ್ಯಕ್ತಿಗತ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದಂಗೆ ಅಂತ ಹೇಳಿ ಕೋರ್ಟ್ ನಿರ್ಧರಿಸುತ್ತೆ, ಅವ್ರ ಪರವಾಗಿ ನಿರ್ಧರಿಸುತ್ತೆ. ಓಲ್ಗಾ ಟೆಲಿಸ್ ವರ್ಸಸ್ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಕೇಸ್ ಅಂತ ಹೇಳಿ, ಪೇಮೆಂಟ್ ಡ್ವೆಲ್ಲರ್ಸ್ ಅಂತ ಹೇಳಿ. ಸೊ ಇದನ್ನು ಅಷ್ಟೇನೆ, ಏನು ಡಿ ಗ್ರೂಪ್ ಎಂಪ್ಲಾಯೀಸ್ ಇರ್ತಾರೆ, ಸೊ ಅವ್ರನ್ನ ಸಡನ್ ಆಗಿ ಅವ್ರೇನು ಒಂದು ಪೇಮೆಂಟ್ಸ್ ಅಂತ ನಾವು ಕರಿತೀವಿ, ಅಲ್ಲಿ ಒಂದು ಶೆಲ್ಟರ್ ಗಳನ್ನ ಮಾಡ್ಕೊಂಡು ಇರುವಂತದ್ದು, ಈ ಒಳಚರಂಡಿ ಕೆಲಸವನ್ನ ಮಾಡುವಂತದ್ದು ಮಾಡ್ತಾ ಇರೋಂತ ಸಂದರ್ಭದಲ್ಲಿ ಅವ್ರನ್ನ ಎತ್ತಂಗಡಿ ಮಾಡಿಸ್ಬಿಡ್ತಾರೆ ಆ ಜಾಗವನ್ನ. ನೋಡಿ, ಸೊ ಓಲ್ಗಾ ಟೆಲಿಸ್ ಒಬ್ಬ ಸೋಷಿಯಲ್ ವರ್ಕರ್ ಏನ್ ಮಾಡ್ತಾನೆ, ಒಂದು ಅರ್ಜಿಯನ್ನ ಸಲ್ಲಿಸ್ತಾನೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನ ಎತ್ತಿ ಹಿಡಿಯುತ್ತೆ. ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಲೈವ್ಲಿಹುಡ್ ಅಂತ. ನೋಡಿ, ರೈಟ್ ಟು ಲೈವ್ಲಿಹುಡ್ ಅಂತ, ಜೀವನೋಪಾಯ ಎರಡು ಒಂದೇ, ಅದಕ್ಕೆ ಧಕ್ಕೆ ಆಗ್ಬಾರ್ದು ಅಂತ ಹೇಳಿ ಅವ್ರ ಪರವಾಗಿ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡುತ್ತೆ. ನೋಡಿ, ಓಲ್ಗಾ ಟೆಲಿಸ್ ವರ್ಸಸ್ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಕೇಸ್ ಅಂತ ಹೇಳಿ, ಪೇಮೆಂಟ್ ಡ್ವೆಲ್ಲರ್ಸ್ ಕೇಸ್ ಅಂತ ಹೇಳಿ ಇದು ಪ್ರಸಿದ್ಧವಾದಂತ ಕೇಸು. ಸೊ ಈ ನಿಟ್ಟಿನಲ್ಲಿ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ, MC ಮೆಹ್ತಾ ಅಂತ ಹೇಳಿ ಒಬ್ಬರು ಲಾಯರ್, ಫೇಮಸ್ ಎನ್ವಿರಾನ್ಮೆಂಟ್ ಆಕ್ಟಿವಿಸ್ಟ್, ಲಾಯರ್, ಸುಪ್ರೀಂ ಕೋರ್ಟ್ ಲಾಯರ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಡೆಲ್ಲಿಲಿ ಯಾವ ರೀತಿಯಾದಂತಹ ಪೊಲ್ಯೂಷನ್ ಆಗಿದೆ ಅಂದ್ರೆ ಉಸಿರಾಡಕ್ ಆಗ್ತಾ ಇಲ್ಲ, ಆ ರೀತಿ ಇದೆ ಅಂತ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಹೌದು, ಈ ಒಂದು ನಿಟ್ಟಿನಲ್ಲಿ ಏನು ಆಕ್ಷನ್ ಅನ್ನ ತಗೋಬೇಕು. ಸೊ ಉಸಿರಾಡುವಂತ ಗಾಳಿ, ನೋಡಿ, ರೈಟ್ ಟು ಲಿವ್ ಇನ್ ಎ ಹೆಲ್ತಿ ಎನ್ವಿರಾನ್ಮೆಂಟ್, ಇಟ್ ಈಸ್ ಆಲ್ಸೋ ಅ ರೈಟ್ ಅಂಡರ್ ಆರ್ಟಿಕಲ್ 21 ಅಂತ ಹೇಳುತ್ತೆ. MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಡೆಲ್ಲಿ ಪೊಲ್ಯೂಷನ್ ಕೇಸ್ ಅಂತ ಹೇಳಿ. ನೋಡಿ, ಪರಮಾನಂದ ಕಟಾರ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಒಂದು ಪ್ರಕರಣದಲ್ಲೂ ಸರ್ಚಲ್ಲಿ, ಅದರಲ್ಲಿ ಸಾಕಷ್ಟು ಆಕ್ಸಿಡೆಂಟ್ಸ್, ಮರ್ಡರ್ಸ್ ಅನ್ನ ನೋಡ್ತಾ ಇರೋಂತ ಸಂದರ್ಭದಲ್ಲಿ ಯಾರು ಅದನ್ನ ತಲೆ ಕೆಡ್ಸ್ಕೊಂತಾ ಇರಲ್ಲ. ನೋಡಿ, ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗೋಗ್ಬಿಡ್ತದೆ, ಅವನ ಬಾಡಿ ಏನು ಪೀಸ್ ಆಗಿರುವಂತದ್ದು. ಎಲ್ಲಿ ಈ ವ್ಯಕ್ತಿಯನ್ನ ನಾವು ಮುಟ್ಟಿದ್ರೆ ಮತ್ತೆ ಪೊಲೀಸ್ ಸ್ಟೇಷನ್, ಕೋರ್ಟ್ಗೆ ಹೋಗ್ಬೇಕು, ಸಾಕ್ಷಿಯನ್ನ ಹೇಳ್ಬೇಕು. ಸೊ ಯಾವುದೇ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಈ ಮುಂಚೆ ಏನು ಪೊಲೀಸ್ನವರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ ತಕ್ಷಣ FIR ಆಗಿದ್ಯಾ ಅಂತ ಕೇಳುವಂತದ್ದು, ಅವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡದಲ್ಲೇ ಇರುವಂತದ್ದೆಲ್ಲ ನಾವು ನೋಡುವಂತ ಪರಿಸ್ಥಿತಿ.
ಸೊ ಈ ನಿಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ. ಮೊದಲು ವೈದ್ಯರ ಒಂದು ಡ್ಯೂಟಿ ಏನಾಗಿರ್ತದೆ ಅಂದ್ರೆ ಆ ವ್ಯಕ್ತಿಯನ್ನ ಆಕ್ಸಿಡೆಂಟ್ಗೆ ಒಳಪಟ್ಟಿರುವಂತ ಅಪಘಾತಕ್ಕೆ ಈಡಾಗಿರುವಂತ ವ್ಯಕ್ತಿಗೆ ಮೊದಲು ಚಿಕಿತ್ಸೆಯನ್ನ ಕೊಡಬೇಕು. ನೋಡಿ, the Supreme Court gave judgment in favor of the petitioner. It gave directions that whoever bring the injured person, ಯಾವುದೇ ಒಬ್ಬ ಅಪಘಾತಕ್ಕೆ ಒಳಗಾದಂತ ವ್ಯಕ್ತಿಯನ್ನ ಕರ್ಕೊಂಬಂದಂತ ಸಂದರ್ಭದಲ್ಲಿ, ಆಸ್ಪತ್ರೆಗೆ ಕರ್ಕೊಂಬಂದಂತ ಸಂದರ್ಭದಲ್ಲಿ ಯಾವುದೇ ಪ್ರೊಸೀಜರ್ ಅನ್ನ ನೀವು ಕಾಯಬಾರದು. ಸೊ ಡಾಕ್ಟರ್ಸ್ಗಳು ಅವನನ್ನ ಫಸ್ಟ್ ಟ್ರೀಟ್ ಮಾಡಬೇಕು, ಆಮೇಲೆ ಫಾರ್ಮಾಲಿಟೀಸ್ ಅನ್ನ ನೋಡ್ಬೇಕು ಅಂತ ತೀರ್ಮಾನವನ್ನ ಮಾಡುತ್ತೆ. ನೋಡಿ, ಪರಮಾನಂದ ಕಟಾರ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ. ಸೊ ಈ ರೀತಿಯಲ್ಲಿ ಸೊ ಹುಸೇನಾರ ಖಾತೂನ್ ವರ್ಸಸ್ ಹೋಮ್ ಸೆಕ್ರೆಟರಿ ಸ್ಟೇಟ್ ಆಫ್ ಬಿಹಾರ್, ಆ ಕೇಸಲ್ಲೂ ಅಷ್ಟೇನೆ. ಆ ಕೇಸಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಇರಿಸುವಂತದ್ದು. ಸೊ ಎಷ್ಟೋ ಸಂದರ್ಭದಲ್ಲಿ ನಾವು ಕೇಳಿರ್ತೀವಿ, ಇನ್ನು ಚಾರ್ಜ್ ಶೀಟೇ ಹಾಕಿಲ್ಲ ಕಣ್ರಿ, ಇನ್ನು ಅವನು 1 ವರ್ಷ ಆಯ್ತು ಇನ್ನು ಜೈಲಲ್ಲೇ ಇದ್ದಾನಂತೆ ಕಣ್ರಿ, ಅವನಿಗೆ ಬೇಲೆ ಸಿಕ್ಕಿಲ್ವಂತೆ ಕಣ್ರಿ. ಸೊ ಈ ರೀತಿಯಾಗಿ ಮಾತಾಡೋ ಅಂತದ್ ನಾವು ನೋಡ್ತಾ ಇದ್ವಿ. ಸಣ್ಣ ಸಣ್ಣ ಅಫೆನ್ಸ್ ಗಳಲ್ಲಿ ಬೇಲ್ ಸಿಕ್ಕಿರಲ್ಲ, ಜಾಮೀನ್ಗೆ ಯಾರು ಶ್ಯೂರಿಟಿಗಳನ್ನ ಕೊಡದಲ್ಲೇ ಎಷ್ಟೋ ಜನ ಇನ್ನು ಜೈಲಿನಲ್ಲಿ ಇರುವಂತ ಒಂದು ಪರಿಸ್ಥಿತಿ ನಾವು ನೋಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಸೊ ಅವನನ್ನ ಜೈಲಿನಲ್ಲಿ ಇಡಬಾರದು. ನೋಡಿ, ಸೊ ಹುಸೇನಾರ ಖಾತೂನ್ ವರ್ಸಸ್ ಹೋಮ್ ಸೆಕ್ರೆಟರಿ ಸ್ಟೇಟ್ ಆಫ್ ಬಿಹಾರ್ ಅನ್ನೋ ಒಂದು ಕೇಸಲ್ಲಿ ಇದನ್ನ ಇತ್ಯರ್ಥ ಪಡ್ತಾರೆ. ನೋಡಿ, the several accused were in judicial custody for a longer period for a smaller offense. would have been convicted for 2 years. ಅವ್ನ್ ಕನ್ವಿಕ್ಷನ್ ಎಷ್ಟು ಕೊಡ್ತಾರೆ? 2 years ಕೊಟ್ಟಿರ್ತಾರೆ. ಬಟ್ ಇವ್ನ್ ಕರ್ಕೊಂಡೋಗಿ ಇನ್ನ ವಿಚಾರಣೆ ನಡೆದಿರಲ್ಲ, ಆಲೆ ಅವನು ಜೈಲಲ್ಲಿದ್ದೆ 3 ವರ್ಷ ಆಗೋಗಿರ್ತದೆ. ಪನಿಷ್ಮೆಂಟ್ 2 years, ಅವ್ನ್ ಜೈಲಲ್ಲಿ 3 ವರ್ಷ ಆಗೋಗಿರ್ತದೆ. ಅಂತ ಸಂದರ್ಭದಲ್ಲಿ ಆ ತರ ಎಲ್ಲ ಆಗಂತ ಸಂದರ್ಭದಲ್ಲಿ ಸೊ ಟ್ರಯಲ್ ಡಿಲೇ ಆಗುತ್ತೆ, ಸೊ ವಿಚಾರಣೆ ಡಿಲೇ ಆಗುತ್ತೆ. ಯಾಕೆಂದ್ರೆ ಲಕ್ಷಾಂತರ ಕೇಸ್ಗಳು, ಪ್ರತಿ 15 ಲಕ್ಷಕ್ಕೆ ಒಬ್ಬ ಜಡ್ಜ್, ಒಬ್ಬ ಮ್ಯಾಜಿಸ್ಟ್ರೇಟ್ ಸಾಕಾಗ್ತದ ಈ ಪಾಪ್ಯುಲೇಷನ್ಗೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಸ್ಪೀಡಿ ಟ್ರಯಲ್ ಮಾಡಬೇಕು, ಬೇಗ ವಿಚಾರಣೆಯನ್ನ ಮಾಡಿ ಮುಗಿಸಿ ಅವನಿಗೆ ಒಂದು ಮುಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥವನ್ನ ಕೊಡ್ಲಾಗುತ್ತೆ. ಹುಸೇನಾರ ಖಾತೂನ್ ವರ್ಸಸ್ ಹೋಮ್ ಸೆಕ್ರೆಟರಿ ಅಂತ ಹೇಳಿ ಸ್ಟೇಟ್ ಆಫ್ ಬಿಹಾರ್, ಆ ಕೇಸ್ನಲ್ಲಿ ಇದನ್ನ ಮಾಡ್ತಾರೆ. ಸೊ ರೂಡಲ್ ಶಾ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್, ಆ ಪ್ರಕರಣದಲ್ಲೂ ಒಬ್ಬ ವ್ಯಕ್ತಿಯನ್ನ, ರೂಡಲ್ ಶಾ ಅನ್ನ ಇಲ್ಲೀಗಲ್ ಆಗಿ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಸೊ ಹೈಕೋರ್ಟ್ even after the high court's order he was not released. ಸೊ ಹೈಕೋರ್ಟ್ ಆರ್ಡರ್ ಇದ್ದಾಗೂ ರಿಲೀಸ್ ಮಾಡಲ್ಲ, ಸುಪ್ರೀಂ ಕೋರ್ಟ್ ನವರು ತಕ್ಷಣ ರಿಲೀಸ್ ಮಾಡಿ ಅಂತ ಹೇಳ್ತಾರೆ. ಹೈಕೋರ್ಟ್ ಆರ್ಡರ್ ಮಾಡಿದ್ಮೇಲೂ ರಿಲೀಸ್ ಮಾಡಲ್ಲ ಪೊಲೀಸ್ನವರು ಅವನ್ನ. ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನವರು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ಆ ಕನ್ಸರ್ನ್ ಸ್ಟೇಟ್ ಗೌರ್ಮೆಂಟ್ಗೆ ಫೈನ್ ಅನ್ನ ಇಂಪೋಸ್ ಮಾಡ್ತಾರೆ, 30,000 ರೂಪಾಯಿ ಕೊಡಿ ಅಂತ. ಸೆನ್ಸೇಷನ್ ಕೇಸ್ ಅದು. SC ಲೀಗಲ್ ಏಡ್ ಕಮಿಟಿ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್, ಅದು ಒಂದು ಲಾಕ್ಅಪ್ ಡೆತ್ ಕೇಸ್ ಅಲ್ಲೂ ಸಹ ಸೊ ಗೌರ್ಮೆಂಟ್ ನವರು ಪರಿಹಾರವನ್ನ ಕೊಡಬೇಕು ಅಂತ ಆದೇಶವನ್ನ ಮಾಡುತ್ತೆ. ನೋಡಿ, ಸೊ ಈ ನಿಟ್ಟಿನಲ್ಲಿ ಏನು ಸಾಕಷ್ಟು ಕೇಸ್ಗಳು, ಒಂದಲ್ಲ ಎರಡಲ್ಲ ಸಾಕಷ್ಟು ಕೇಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಟೆಲಿಫೋನ್ ಟ್ಯಾಪಿಂಗ್ ಕೇಸ್ ಅಂತ ಇತ್ತೀಚೆಗೆ ನಾವು ಹೈಕೋರ್ಟ್ ನಲ್ಲೂ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಅವರು ಸಹ ಏನು ಹೆಂಡತಿಯ ಒಂದು ಸಂಭಾಷಣೆಯನ್ನ ನೀವು ಯಾವುದೇ ಕಾರಣಕ್ಕೂ ಅದನ್ನ ಕೇಳುವಂತದ್ದು, ಕಾಲ್ ರೆಕಾರ್ಡಿಂಗ್ ಅನ್ನೋದು ಪರ್ಸನಲ್ ಲಿಬರ್ಟಿ ಆಗಿರ್ತದೆ, ಅದನ್ನ ಕರ್ಟೈಲ್ ಮಾಡಬಾರ್ದು, ಅದನ್ನ ಎವಿಡೆನ್ಸ್ ಆಗಿ ನೀವು ಕೋರ್ಟ್ ಅಲ್ಲಿ ಕೊಡಬಾರ್ದು, ಅದನ್ನ ಗಣನೆಗೆ ತಗೊಂಬಾರ್ದು ಅಂತ ಈ ತರದನ್ನ ಮಾಡುತ್ತೆ. ಅದೇ ರೀತಿಯಲ್ಲಿ ಪೀಪಲ್ಸ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟೀಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಲ್ಲೂ ಸಹ ಸೊ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ ಅಂದ್ರೆ, ಸೊ ಟೆಲಿಗ್ರಾಫ್ ಆಕ್ಟ್ ಅಲ್ಲಿ ಸೆಕ್ಷನ್ 5 ಆಫ್ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ವಾಯ್ಡ್. ಟೆಲಿಫೋನ್ ಟ್ಯಾಪಿಂಗ್ ಅನ್ನೋದು ಇಟ್ ಈಸ್ ಅನ್ ಇನ್ವೇಷನ್ ಆಫ್ ಎನ್ ಇಂಡಿವಿಜುವಲ್ಸ್ ರೈಟ್ ಟು ಪ್ರೈವಸಿ. ನೋಡಿ, ಆರ್ಟಿಕಲ್ 21 ದಟ್ ಈಸ್ ರೈಟ್ ಟು ಲೈಫ್ ವಿಚ್ ಎಕ್ಸ್ಟೆಂಡ್ಸ್ ಟು ರೈಟ್ ಟು ಪ್ರೈವಸಿ. ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಎಕ್ಸ್ಟೆಂಡ್ ಟು ರೈಟ್ ಟು ಪ್ರೈವಸಿ. ನೋಡಿ ಎಷ್ಟು ವೈಡರ್ ಆಂಪ್ಲಿಟ್ಯೂಡ್ ಇದೆ, ಅದಕ್ಕೆ ವೈಡರ್ ಇಂಪ್ಲಿಕೇಶನ್ ಇದೆ. ಸೊ ಈ ಕೇಸು ಟೆಲಿಫೋನ್ ಟ್ಯಾಪಿಂಗ್ ಕೇಸ್ ಅಂತ ಪ್ರಕರಣ, ಅದನ್ನ ನಾವು ನೋಡ್ತೀವಿ. ಸೊ ಡೆತ್ ಸೆಂಟೆನ್ಸ್ ಅಲ್ಲೂ ಸಹ ನಾನು ಹೇಳಿದ್ದೀನಿ ಒಂದು ಕೇಸ್ ನಲ್ಲಿ, ಅದರಲ್ಲೂ ಸಹ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡುವಂತದ್ದು ಆಗ್ಬೇಕು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್, ಅದೇನು ಮರಣದಂಡ ಅದು ಆ ನಿಟ್ಟಿನಲ್ಲಿ ಗುರಿಯಾಗಿದ್ದು
ಅದು ಕನ್ಫರ್ಮೇಶನ್ ಆಗಿದ್ದಂತ ಮಾತ್ರದಲ್ಲಿ ಅವನ್ನ ಸಾಲಿಟರಿ ಕನ್ಫೈನ್ಮೆಂಟ್ಗೆ ಏಕಾಂತ ಬಂಧನದಲ್ಲಿ ಇಡಬೇಕು, ಇಲ್ಲ ಅಂದ್ರೆ ಅವನ ಬಂಧನದಲ್ಲಿ ಇಡಬಾರ್ದು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲೂ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತೀವಿ. ಸೊ ಹೀಗೆ ನೋಡ್ತಾ ಹೋದ್ರೆ ಸಾಕಷ್ಟು ಕೇಸ್ಗಳನ್ನ ನಾವು ನೋಡ್ತೀವಿ. ನೋಡಿ, ಗೇನ್ ಕೋರ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅಂತ ಹೇಳಿ, ಅದರಲ್ಲೂ ಸಹ ಸೆಕ್ಷನ್ 306 ಮತ್ತು 309 ಅಟೆಂಪ್ಟ್ ಟು ಕಮಿಟ್ ಸೂಸೈಡ್ ಅನ್ನೋ ವಿಚಾರದಲ್ಲೂ ಸಹ ಅದನ್ನ ನಡೀತಾ ಇದೆ. ಸೊ ಹೀಗೆ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡುವಂತದ್ದು. ನ್ಯಾಯಾಂಗ ವ್ಯವಸ್ಥೆಯು ಸಾಕಷ್ಟು ಪ್ರಕರಣದಲ್ಲಿ ಈ ಒಂದು ಹಕ್ಕನ್ನ ಎತ್ತಿ ಹಿಡಿದಿದೆ ಅಂತ ನಾವು ಹೇಳ್ತಾ ಈ ಒಂದು ವಿಚಾರವನ್ನ ನಾವು ತಿಳ್ಕೊಬೇಕಾಗುತ್ತೆ ಅಂತ ಹೇಳ್ತೀವಿ. ನಮಸ್ಕಾರ.